ಯೋಗೇಶ್ ಅವ್ರಿಗೆ ನಮಸ್ಕಾರ. ನಮಸ್ತೆ. ಎಷ್ಟು ವಯಸ್ಸು ಯೋಗೇಶ್ ಅವರೇ? ನಮಗೆ 54 ವರ್ಷ. ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ? PUC ಮತ್ತು TCH. ಎಲ್ಲಿ ಮಾಡಿದ್ದು? ಇಲ್ಲಿ ಮೈಸೂರಲ್ಲೇ. ಹಾಂ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾವು 6 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಹಾಂ. ನೀವು ಎಷ್ಟನೇವರು? ನಾನೇ ಲಾಸ್ಟ್ನವನು, 6ನೇವನು. ತಾವು TCH ಮಾಡಿದ ಉದ್ದೇಶ? ನಾವು ಟೀಚರ್ ಆಗಬೇಕು ಅಂತ ಮಾಡಿದ್ವಿ. ಹಾಂ. ಅದು ಕಾರಣಾಂತರದಿಂದ ಅಪಾಯಿಂಟ್ ಆಗಲಿಲ್ಲ. ಹಾಂ. ಹಾಗಾಗಿ ಮನೇಲಿ ತಂದೆಗೆ ವಯಸ್ಸಾಯಿತು, ಅಣ್ಣವ್ರು ಯಾರು ನೋಡೋರು ಇರಲಿಲ್ಲ ಅಂದ್ಬಿಟ್ಟು ನಾನು ಊರಿಗೇನೆ ಹೋದೆ. ಅಲ್ಲಿ ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನಿಮ್ಮ ಅಣ್ಣವ್ರು ವ್ಯವಸಾಯ ಮಾಡ್ತಿರ್ಲಿಲ್ವಾ? ಹಿರಿಯವರು ವ್ಯವಸಾಯ ಮಾಡ್ತಾರೆ, 2ನವರು ಮೈಸೂರಲ್ಲಿ ಇಲ್ಲಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಹಾಂ. ನಿಮಗೂ ಮೈಸೂರಲ್ಲಿರ್ಬೇಕು ಅಂತ ಆಸೆ ಇತ್ತು? ಇತ್ತು. ಸ್ವಲ್ಪ ದಿವಸ ಒಂದು 15 ವರ್ಷ ಇದ್ದೆ ಮೈಸೂರಲ್ಲೇ. ಓದಿ ಮುಗಿಸ್ಕೊಂಡು ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ ಲೆಂಟಿಗೆ. ಆನಂತರ 1 ವರ್ಷ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡಿದೆ, ಪ್ರೈವೇಟ್ ಸ್ಕೂಲಲ್ಲಿ. ಆನಂತರ ನಮ್ಮ ತಂದೆಗೆ ಹುಷಾರಿಲ್ಲದೆ ಇದ್ದ ಕಾರಣ ಊರಿಗೆ ಹೋದ, ನೀನು ಬರಲಿಲ್ಲ ಅಷ್ಟೇ. ಜಮೀನು ಎಷ್ಟಿತ್ತು ನಿಮ್ಮ ತಂದೆಯವ್ರಿಗೆ? 3 ಎಕರೆ ಇತ್ತು. ಏನೇನು ಬೆಳೆ ಬೆಳೀತಿದ್ರು ಅವರು? ಅವರು ಭತ್ತ, ಕಬ್ಬು, ಸ್ವಲ್ಪ ತೋಟ ಇತ್ತು, ಒಂದು 10 ಗುಂಟೆ ಅಷ್ಟು ಮಾಡ್ತಾಯಿದ್ರು. 3 ಎಕರೆ ಜಮೀನೇ ನೀವು ಅಣ್ಣ ತಮ್ಮಂದರು ಹಂಚ್ಕೊಂಡ್ರಾ? ಹಾಂ, 3 ಜನನೂ ಹಂಚ್ಕೊಂಡ್ವಿ. ಹೌದಾ? ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಈಗ 1 ಎಕರೆ ಬಂದಿದೆ. ಹೌದಾ? ಹಾಂ. ಮತ್ತು ನೀವೇನಾದ್ರು ರೂಢಿಸಿದ್ದೀರಾ? ಸರ್, ನಾವು ಒಂದು ಅರ್ಧ ಎಕರೆ ತಗೊಂಡಿದ್ದೀವಿ ಮತ್ತೆ. ಹೌದಾ? ಹಾಂ. ಅಂದರೆ ಒಟ್ಟು ನಿಮ್ದೀಗ 1.5 ಎಕರೆ ಇದೆ ಜಮೀನು. ಒಂದೇ ಕಡೆ ಇದೆಯಾ? ಇಲ್ಲ ಸರ್, ಬೇರೆ ಕಡೆ. 1 ಎಕರೆ ಒಂದು ಕಡೆ ಇದೆ, ಇನ್ನು ಅರ್ಧ ಎಕರೆ ಬೇರೆ ಕಡೆ ಇದೆ. ಓಹೋ. ಈಗ ನಿಮಗೆ ವ್ಯವಸಾಯಕ್ಕೆ ಹೋದ ತಕ್ಷಣ ಅಲ್ಲಿ ಹೇಗಿತ್ತು ಪರಿಸ್ಥಿತಿ? ಸರ್, ವ್ಯವಸಾಯ ಅಂದರೆ ನಾವು ಚಿಕ್ಕದ್ರಿಂದಲೂ ನಮ್ಮ ತಂದೆ ಜೊತೆ ಹೋಗಿ ಮಾಡ್ತಿದ್ವಿ. ನಮಗೇನು ವಸ್ತು ಅಂತ ಏನು ಅನ್ನಿಸ್ತಿರ್ಲಿಲ್ಲ. ಅಂದರೆ ಹೊಸ ವಿಧಾನಗಳನ್ನ ಕಲಿಯೋ ಥರ ಆಯಿತು ಅಷ್ಟೇ. ಅವಾಗ ಅಲ್ರಪ್ಪ, ನೀವು ಹೋದ್ರಿ, ತಂದೆಗೆ ಹುಷಾರಿರಲಿಲ್ಲ, ಪರಿಸ್ಥಿತಿ ಹೇಗಿತ್ತು ಅವಾಗ ಅಂತ ಕೇಳಿ? ಪರಿಸ್ಥಿತಿ ಅವಾಗ ಜವಾಬ್ದಾರಿ ತಗೊಂಡಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಎಲ್ಲನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೂ ನಮ್ಮ ತಾಯಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರು ವ್ಯವಸಾಯ ಮಾಡ್ತಿದ್ರಿಂದ, ಹೆಲ್ಪ್ ಮಾಡಿದ್ರಿಂದ ಅವ್ರ ಕಡೆಯಿಂದ ನಾವು ಹಾಗೇ ಕಲ್ತ್ಕೊಂಡ್ವಿ ಅಷ್ಟೆ. ನಿಮಗೆ ಮದುವೆ ಆಗಿತ್ತು ಆವಾಗ? ಇನ್ನೂ ಇಲ್ಲ ಸರ್, ಮದುವೆ ಆಗಿಲ್ಲ. ಆಮೇಲೆ ಮದುವೆ ಆದ್ರಿ? ಆಮೇಲೆ ಮದುವೆ ಆಗಿ. ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಮಕ್ಳು. ಹೌದಾ? ಓಕೆ. ಈಗ ನೀವು ಹೇಗೆ ವ್ಯವಸಾಯದಲ್ಲಿ ಕಲ್ತು ಅಭಿವೃದ್ಧಿ ಹೊಂದಿದ್ರಿ ಹೇಳ್ತಾರೆ? ಸರ್, ಅವಾಗ ಸ್ಟಾರ್ಟಿಂಗಲ್ಲಿ ಭತ್ತ, ಕಬ್ಬು ಬೆಳೀತಿದ್ವಿ. ಆನಂತರ ನಾವು ಸ್ವಲ್ಪ ತರಕಾರಿ ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತರಕಾರಿ ಮಾಡ್ತಾಯಿದ್ವಿ. ಆನಂತರ ಹಂಗೇನೋ ತೊಂಡೆ ಹಾಕಿದ್ವಿ. ತರಕಾರಿ ಅಂದರೆ ಏನೇನು ತರಕಾರಿ? ಬದನೆ, ಆಮೇಲಿಂದ ಈರುಳ್ಳಿ, ಮೆಣಸಿನ್ಕಾಯಿ, ಇದು ಹೂಕೋಸು, ಆ ಥರ ಮಾಡ್ತಿದ್ವಿ. ಆಮೇಲೆ ತೊಂಡೆ ಹಾಕಿದ್ವಿ ಒಂದು ಸರಿ 1.5 ಎಕರೆಗೆ. ತೊಂಡೆ ಹಾಕಿದ್ಮೇಲೆ ಆನಂತರ ತೋಟ ಮಾಡೋಕ್ಕೆ ಶುರು ಮಾಡೋದು. ತೊಂಡೆ ಯಾವ ರೀತಿ ಬೆಳೆದ್ರಿ ಒಂಚೂರು ಹೇಳಿ ನಿಮ್ಮ? ತೊಂಡೆ ಅಂತಂದ್ರೆ ಅಂಬನ್ನು ಕಟ್ ಮಾಡಿ ಒಟ್ಲು ಹಾಕಿದ್ವಿ ಫಸ್ಟು. ಆ ಬೇರೆಲ್ಲ ಚಿಗುರು ಬಂದಮೇಲೆ ಗುಣಿ ಮಾಡಿ ಗುಣಿಗೆ ನೆಟ್ಟಿದ್ವಿ. ಆಮೇಲೆ ಸುತ್ತ ಕಲ್ಕಂಬ ಎಲ್ಲ ಹಾಕಿ, ಅದಕ್ಕೆ ತಂತಿ ಹಾಕಿ, ದಾರ ಹಾಕಿ, ಅದ್ರ ಮೇಲೆ ಹಬ್ಸಿಗೆ ಶುರು ಮಾಡಿದ್ವಿ. ಚಪ್ರನೇ ಮಾಡಿದ್ವಿ? ಚಪ್ರ ಮಾಡಿದ್ವಿ ಫುಲ್ಲು. ಕಲ್ಕಂಬ ಚಪ್ರ. ಅದು 2 ವರ್ಷದವರೆಗೆ ಇತ್ತು. ಆನಂತರ ಅದ್ರೊಳಗೇನೆ ತೆಂಗು, ಅಡಿಕೆ ನೆಟ್ಟಿದ್ವಿ 2 ವರ್ಷ ಆದ್ಮೇಲೆ. ಅಂದರೆ ಭಾಳ ಸರಳವಾಗಿ ಹೇಳ್ಬಿಟ್ರಿ ನೀವು ತೊಂಡೆನ. ಅಂದರೆ ಎಲ್ಲಿಂದ ತಂದ್ರಿ ಬಿತ್ತನೆ? ಇಲ್ಲಿ ನಮ್ಮ ಮಾವರು ತೊಂಡೆ ಮಾಡ್ತಿದ್ರು, ಕಾಶಿಮೃಕ್ನಳ್ಳಿ. ಅವ್ರ ಹತ್ರದಿಂದ ತಗೊಂಬಂದು. ಯಾವ ತರಹ ತೊಂಡೆ? ಮೈ ಮೇಲೆ ಪಟ್ಪಟ್ಟೆ ಬರುತ್ತಲ್ಲ? ಪಟ್ಪಟ್ಟೆ ದಪ್ಪ ಉದ್ದ ಬರುತ್ತೆ, ಹೈಬ್ರಿಡ್ ಅದು. ಓಕೆ. ಅಂದರೆ ನೀವು ಚಪ್ರದ ಮೇಲೆ ಹಾಯಿಸೋದು 2 ವರ್ಷದವರೆಗೂ ಇರುತ್ತಾ ಅದು? 3 ವರ್ಷದವರೆಗೂ ಇರ್ತದೆ ಸರ್. ಹೌದಾ? ಮೇಂಟೈನ್ ಮಾಡಿದೆ. ಅಂದರೆ ದ್ರಾಕ್ಷಿಗೆ ಚಪ್ರ ಕಟ್ತಾರಲ್ಲ ಆ ಥರ? ದ್ರಾಕ್ಷಿಗೆ ಚಪ್ರ ಹಾಕ್ತಂಗೆ ಬರುತ್ತೆ ಸರ್. ಅಂದರೆ ಪ್ರತಿಯೊಂದು ಬಳ್ಳಿಗೂ ಒಂದೊಂದು ಕಂಬ ಕೊಡಬೇಕು ಸರ್? ಕಂಬ ಬಳ್ಳಿಗೂ ಅಂತ ಏನಿಲ್ಲ, ನಾವು 6 ಅಡಿ 8 ಅಡಿಗೆ ಒಂದೊಂದು ಕಂಬ ನೆಟ್ಕೊಂಡು ಹೋಗ್ತೀವಿ. ಸರಿ. ಅದ್ರ ಮಧ್ಯೆ ತಂತಿ ಹಾಕ್ಬಿಟ್ಟು 4 ಮೂಲೆನೂ ತಂತಿ ಹಾಕ್ತೀವಿ. ಅದಕ್ಕೆ ದಾರ ಹೊಡಿತೀವಿ, ಪ್ಲಾಸ್ಟಿಕ್ ವೈರು. ಅದ್ರ ಮೇಲೆ ಗಿಡ ಹಬ್ಕೊಂಡು ಹೋಗ್ತದೆ, ಕಾಯೆಲ್ಲ ಕೆಳಗಡೆ ಬೀಳುತ್ತೆ, ಅದನ್ನ ಕೀಳೋದು. 6 ಅಡಿ ಹೈಟಿಗೆ ಹಾಕಿರ್ತೀವಿ, ಕೆಳಗಡೆ ಎಲ್ಲ ಓಡಾಡೋದು. ಗಿಡ ಬಳ್ಳಿ ಅಲ್ಲಿ ತನಕ ಹಬ್ಬದಕ್ಕೆ ಏನು ಮಾಡ್ತೀರಿ? ಹಬ್ಬದಕ್ಕೆ ಸಪೋರ್ಟ್ಗೆ ನಾವು ತೆಂಗಿನ ಗರಿನ ಮೊಟ್ಟೆ ಇರುತ್ತಲ್ಲ, ಅದನ್ನ ಸಪೋರ್ಟ್ ಕೊಡ್ತೀವಿ. ಅದ್ರ ಮೇಲೆ ಹಬ್ಕೊಂಡು ಹೋಗುತ್ತೆ ಚಪ್ರದ ಮೇಲೆ. ಆಮೇಲೆ ತೆಗೆದು ಬಿಡ್ತೀರ ಅದನ್ನ, ತೆಂಗಿನ ಮೊಟ್ಟೆ? ಅದನ್ನ ಮೊಟ್ಟೆ ತೆಗೆದ್ಬಿಡ್ತೀವಿ ಮೇಲ್ಗಡೆಗೆ ಹೋದ್ಮೇಲೆ. ಅಂದರೆ ಮೇಲ್ಗಡೆ ಹರಡ್ಕೊಂಡಿರುತ್ತೆ? ಅದನ್ನ ಕತ್ತರಿಸೋದು ಮಾಡೋದು ಆ ಥರದ್ದು ಏನಾದ್ರು ಕೆಲಸ ಜಾಸ್ತಿ ಅಂಬು ದಪ್ಪ ಬಂದಾಗ ಸ್ವಲ್ಪ ಕಟ್ ಮಾಡ್ತೀವಿ. ಕಟ್ ಮಾಡಿ ತೆಳ್ಳಗೆ ಮಾಡಿ ಬಿಡ್ತೀವಿ. ದಟ್ಟ ಆಗಿಬಿಟ್ರೆ ಕಾಯಿ ಕಾಣಿಸಲ್ಲ ಅಂತ. ಅಂಬೆಲ್ಲ ಆಮೇಲೆ ಒಣಗಿರೋ ತರಗೆಲ್ಲ ಅಂಬು ಎಲ್ಲ ಕಿತ್ತಾಕ್ಬೇಕು ಅವಾಗ ಅದೆಲ್ಲ. ಈಗ ನೀವು ಹಂಬು ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸದಿಂದ ಫಸಲು ಶುರುವಾಗೋದು? ಸರ್, ನಾಟಿ ಮಾಡಿದ್ಮೇಲೆ 1.5 ತಿಂಗಳು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬೇಗ? ಬೇಗ ಬಂದ್ಬಿಡುತ್ತೆ ಸರ್ ಅದು. ಅಂದ್ರೆ ಅಷ್ಟು ಬೇಗ? ಅಂದರೆ ಬೆಳೆಗೆ ಸಿಗುತ್ತೆ ಅಷ್ಟೇ. ಅದು ಅಂಬು ಎಷ್ಟು ಬೇಗ ಹಬ್ಕೊಂಡು ಹೋಗ್ತದೆ ಆವಾಗ ಇಳುವರಿ ಜಾಸ್ತಿ ಆಗ್ತವೆ. 6 ತಿಂಗಳ ಮೇಲೆ ಜಾಸ್ತಿ ಸಿಗುತ್ತೆ. ಅಂದರೆ ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ? ವರ್ಷ ಪೂರ್ತಿ ಸಿಗುತ್ತೆ ಸರ್. ಮಳೆಗಾಲ ಜಾಸ್ತಿ ಆದಾಗ ಕಡಿಮೆ ಆಗುತ್ತೆ. ವಾರಕ್ಕೊಂದ್ಸರಿ ಕಟಾವ? ವಾರಕ್ಕೊಂದ್ಸರಿ ಕಟಾವು. ಅಂದರೆ ಪ್ರತಿ ವಾರ ಸಿಗುತ್ತೆ.
ತೊಂಡೆನ ಕೀಳ್ತಾ ಇರ್ಬೋದು, ಮಾರುಕಟ್ಟೆಗೆ ಹಾಕ್ತಾ ಇರ್ಬೋದು. ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ ತಾವು ತೊಂಡೆಕಾಯಿನ? ಸರ್ 1.5 ಎಕರೆಗೆ ಹಾಕಿದೆ, ನಮ್ಮದು ನಮ್ಮ ಚಿಕ್ಕಪ್ಪ ಅವ್ರದ್ದು ಸೇರಿಸಿ. 1.5 ಎಕರೆ. ಈ ಕಲ್ಕಂಬ ತಂತಿ ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ಸರ್ 1 ಲಕ್ಷ ಖರ್ಚಾಗಿತ್ತು. ಓಹೋ. ಮತ್ತೆ ಎಷ್ಟು ಸಿಗುತ್ತೆ ಒಂದ್ಸರಿ ಕಟಾವು ಮಾಡಿದ್ರೆ ಸರ್ ತೊಂಡೆಕಾಯಿ? ಒಂದು ಸಾರಿ ಸಿಗುತ್ತೆ. ಸ್ಟಾರ್ಟಿಂಗು ನಮಗೆ 1 ವರ್ಷ ಗಂಟ ಒಂದು 2 ಕ್ವಿಂಟಾಲ್ 4 ಕ್ವಿಂಟಾಲ್ ಹಂಗೆ ಸಿಗ್ತಿತ್ತು ಪ್ರತಿ ಸಾರಿ? ಪ್ರತಿ ವಾರ. ಆನಂತರ ಒಂದು 6 ತಿಂಗಳು 7 ತಿಂಗಳು ಆದಮೇಲೆ 1 ಟನ್ನು 2 ಟನ್ನು 3 ಟನ್ವರೆಗೂ ಸಿಕ್ಕಿದ್ದು. ಓಹೋ, ಪರವಾಗಿಲ್ಲ. ಎಲ್ಲಿ ಮಾರ್ತಾ ಇದ್ರಿ? ಮೈಸೂರಿಗೆ ಆಗ್ತಿದ್ವಿ. ಏನು ಧಾರಣೆ ಇರೋದು ಕೆ ಜಿಗೆ? ಸರ್ ಅವಾಗ 7 ರೂಪಾಯಿ ಇರೋದು, ಒಂದೊಂದ್ಸರಿ 50 ರೂಪಾಯಿ ಆಗೋದು. ಕಡಿಮೆ ಅಂದರೆ 6 ರೂಪಾಯಿ 7 ರೂಪಾಯಿ 2 ರೂಪಾಯಿಗೆಲ್ಲ ಆಗಿದೆ. ಲಾಭದಾಯಕನಾ ತೊಂಡೆ ಬೆಳೆಯೋದು? ಸರ್ ಆಯಿತು, ಲಾಭ ಆಯ್ತು. ನಮಗೊಂದು 3 ವರ್ಷದಲ್ಲಿ ವರ್ಷಕ್ಕೆ ಕಡಿಮೆ ಅಂದರೆ 4 ರಿಂದ 5 ಲಕ್ಷ ಸಿಗ್ತಿತ್ತು. ಓಹೋ, ಪರವಾಗಿಲ್ಲ ಅಲ್ವಾ? ಮತ್ತೆ ಯಾಕೆ ಬಿಟ್ಬಿಟ್ರಿ ಅದನ್ನ? ಸರ್ 3 ವರ್ಷ ಆಯ್ತಲ್ಲ, ಆಮೇಲೆ ತೆಂಗೆಲ್ಲ ಎದ್ಬಿಡ್ತಲ್ಲ, ನೆರಳಾಯಿತು. ಆದಮೇಲೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟು. ಈ ಬೇರೆ ತರಕಾರಿ ಬೆಳೀತಿದ್ರಲ್ಲ ತಾವು, ಬದನೆಕಾಯಿ, ಮೆಣಸಿನ್ಕಾಯಿ, ಹೂಕೋಸು, ಅದರಲ್ಲಿ ಏನು ಸಮಸ್ಯೆ ಆಯಿತು? ಅದನ್ನೇ ಯಾಕೆ ಬೆಳೀಲಿಲ್ಲ? ಸರ್ ಮೆಣಸಿನ್ಕಾಯಿ ಅಂತಂದ್ರೆ ಅದಕ್ಕೆ ತ್ರಿಪ್ಸ್ ಜಾಸ್ತಿ ಬೀಳುತ್ತೆ, ಅದು ಮೇಂಟೈನ್ ಮಾಡೋದು ಕಷ್ಟ. ಹೂಕೋಸು ಅದೆಲ್ಲ ಹುಳಗಳು ಜಾಸ್ತಿ, ಔಷಧಿ ಜಾಸ್ತಿ ಕೇಳ್ತದೆ ಅವೆಲ್ಲ. ಹಂಗಾಗಿ ಅದನ್ನು ಬಿಟ್ಬಿಟ್ಟು ಈಗ ತೋಟ ಮಾಡಿದ್ವಿ. ಈಗ ಔಷಧಿ ಹೊಡಿಯೋಕ್ಕೆ ಬೇಜಾರಾಗ್ಬಿಟ್ಟು ತೋಟಕ್ಕೆ ಬಂದರೆ, ಬಟ್ ಅದರಲ್ಲಿ ಆದಾಯ ಇಲ್ಲ ಅಂತೇನಲ್ಲ? ಆದಾಯ ಇಲ್ಲ ಅಂತ ಏನಿಲ್ಲ, ಅಂದರೆ ರೇಟ್ ಸಿಕ್ತಂಗೆ ಸರ್. ಅದು ಅದೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಾವು ಬೆಳೆದಿದ್ದ ಟೈಮಲ್ಲಿ ಯಾವ ರೇಟ್ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಈಗ ತರಕಾರಿ ವರ್ಷ ಪೂರ್ತಿ ಬೆಳೀತಾ ಇದ್ರಿ ಮುಂಚೆ? ಬೆಳೀತಾ ಇದ್ವಿ ಅಲ್ವಾ? ಈ ಇಷ್ಟು ಬಿಟ್ಟು ಬೇರೆ ಇನ್ಯಾವ ತರಕಾರಿನೂ ಪ್ರಯೋಗ ಮಾಡಿಲ್ವೇ ತಾವು? ಸರ್ ಅದೇ ಟೊಮೊಟೊ ಬೆಳಿತಿದ್ವಿ, ಬೀನ್ಸು ಟೊಮೊಟೊ ಬೆಳಿತಿದ್ವಿ. ಅದನ್ನು ಬೆಳೆದಿದ್ವಿ? ಎಡಿ ಎಲ್ಲ ಹಾಕಿ ತಂತಿ ಹಾಕಿ ಅದನ್ನು ಬೆಳಿತಿದ್ವಿ. ಎಷ್ಟು ವರ್ಷ ಬೆಳೆದಿರ್ಬೋದು ತರಕಾರಿ ತಾವು? ಸರ್ ನಾನು ಊರಿಗೆ ಬಂದು ಸುಮಾರು 25 ವರ್ಷ ಆಯಿತು. ಒಂದು 2-3 ವರ್ಷ ಬಿಟ್ಟು ತರಕಾರಿನೇ ಮಾಡೋಕ್ಕೆ ಶುರು ಮಾಡಿದ್ದು. ಹೌದಾ? ಈಗಲೂ ಬೆಳಿತೀರಾ? ಸರ್ ಇವಾಗಲೂ ಬೆಳಿತೀವಿ, ಹೂವು ಬೆಳಿತೀವಿ, ಅದ್ರ ಜೊತೆ ಸೇವಂತಿಗೆ. ತರಕಾರಿ ಯಾವ್ಯಾವ್ದು ಬೆಳಿತೀರಿ ಈಗ? ಸರ್ ಇವಾಗ ತರಕಾರಿ ಅಂದರೆ ಇದು ಬದನೆ ಬೆಳಿತಿದ್ದ, ಅದು ಬಿಟ್ರೆ ಸಾಂಬಾರು ಸೌತೆ, ಕುಂಬಳ. ಕುಂಬಳ ಅಂದರೆ ಬುದ್ಗುಂಬಳನ ಸಿಗುಂಬಳನ? ಸಿಗುಂಬಳ. ಸಿಗುಂಬಳ. ಹೇಗೆ ಬೆಳಿತೀರಿ ಸಿಗುಂಬಳನ? ಯಾವ ತಳಿ ಬಳಸತ್ತಾವು? ಸರ್ ಸಿಗುಂಬಳ ಅರ್ಜುನ್ ಅಂತ, ಅರ್ಜುನು ಭೀಷ್ಮ ಆ ತಳಿಗಳು. ಎಲ್ಲ ಮಹಾಭಾರತದ ಪಾತ್ರಗಳ ಹೆಸರಿಟ್ಬಿಟ್ಟಿದ್ದಾರೆ. ಹೇಳಿ, ಹೆಂಗೆ ಬೆಳಿತೀರಾ ಹೇಳಿ. ಸರ್ ಅದು ಸೊಸೆ ಹಾಕ್ಸ್ತೀವಿ ನರ್ಸರಿನಲ್ಲಿ, ಕುಂಬಳ ಸೊಸಿನ. ಅದು 1 ವಾರಕ್ಕೆ ಸೊಸೆ ಬರುತ್ತೆ. ಆನಂತರ ಉತ್ತಿ ಎಲ್ಲ ರೆಡಿ ಮಾಡ್ಕೊಂಡು ಸಾಲು ಹೊಡೆದು ಸಾಲಿಗೆ ನೆಡ್ತೀವಿ. ಸರ್ 2 ಅಡಿ ಒಂದೊಂದು ಥರ ನೆಡ್ತೀವಿ ಒಂದೊಂದು ಸಾಲು. ಸಾಲಿನ ಸಾಲು ಎಷ್ಟು ಅಂತರ? ಸಾಲಿನ ಸಾಲು 10 ಅಡಿ ಇರ್ತದೆ. 10 ಅಡಿ. ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 ಅಡಿ 1.5 ಅಡಿ ಕೊಡ್ತೀರಾ? ಆಮೇಲೆ ಅದಕ್ಕೆ ಇನ್ನೇನು ವ್ಯವಸಾಯದ ಕೆಲಸ ಏನಿಲ್ಲ? ಅದಕ್ಕೆ ಸ್ವಲ್ಪ ಒಂದು 15 ದಿವಸ ಆದಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಸ್ವಲ್ಪ ಗುಣಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆಲ್ಲ ಮಣ್ಣು ಮುಚ್ಚಿ ಸಾಲು ಮಾಡ್ತೀವಿ, ನೀರು ಹಾಯಿಸೋದೆಲ್ಲ. ಅದರಿಂದ ಸ್ವಲ್ಪ ಸೀಮೆ ಗೊಬ್ಬರ ಕೊಡ್ತೀವಿ. ಅದಕ್ಕೆ ಎಷ್ಟು ಕೊಡ್ತೀರಿ ಸರ್? ಒಂದು ಸರಿ ಸ್ಟಾರ್ಟಿಂಗಲ್ಲೆಲ್ಲ ಅದು ಸೊಸಿ ನೋಡ್ಕೊಂಡು ಕೊಡ್ತೀವಿ ಸರ್. ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಸೊಸಿ ಯಾವ ಥರ ಬೆಳವಣಿಗೆ ಆಗುತ್ತೆ ಅದ್ರ ತಕ್ಕ ಕೊಡ್ತೀವಿ. ಆಯ್ತರಪ್ಪ, ಚೆನ್ನಾಗಿ ಬೆಳೀತಾ ಇದೆ ಸಸಿ ಅಂದರೆ ಎಷ್ಟು ಕೊಡ್ತೀರಿ? ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದರೆ ಒಂದು 25 ಗ್ರಾಮ್ ಕೊಡ್ತೀವಿ ಒಂದು ಗುಣಿಗೆ. ಲೆಕ್ಕಾಚಾರ ಹೇಗದು 25 ಗ್ರಾಮ್ ಅಂತ? ಬೆಂಕಿಪಟ್ಟಣ ಸುಮ್ಮನೆ ಒಂದು ಅಂದಾಜಲ್ಲಿ ಕೈಲಿ ಹಾಕೊಂಡು ಹೋಗ್ತೀವಿ ಸರ್, ಅದು ತೂಕೇನು ಮಾಡಲ್ಲ. ಬೆಂಕಿಪಟ್ಟಣದ ಮುಚ್ಚಳ ಇಲ್ಲ, ಆ ಥರ ಏನಿಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕೊಂಡು ಹೋಗ್ತೀವಿ. ಗೊಬ್ಬರ ಹಾಕೋದು ಅಂತಂದರೆ ಬುಡ ಕೆದಕ್ಬಿಟ್ಟು ಸುತ್ತ ಕೊಡ್ತೀರಾ ಹೇಗೆ? ಇಲ್ಲ ಸರ್, ಸೈಡ್ಗೆ ಹಾಕ್ಬಿಡ್ತೀವಿ, ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಸೈಡ್ಗೆ ಹಾಕೋದು ಅಂದರೆ ಹೇಗೆ? ನೇಗಲ್ ಸಾಲ? ಇಲ್ಲ ಸರ್, ಗುಣಿ ಬಿಟ್ಟು ಒಂದು 3-4 ಇಂಚು ಸುತ್ತ ಹಾಕ್ತೀವಿ ಹೊರಗಡೆ. ಅಂದರೆ ಬೇರ್ಗೆ ಬಂದ್ರೆ ಕೈಯಲ್ಲಿ ಬಿಡಿಸ್ತೀರಾ, ಗೊಬ್ಬರ ಹಾಕ್ತೀರಾ, ಮೇಲ್ಗಡೆ ಮುಚ್ತೀರಾ? ಮಣ್ಣು ಮುಚ್ತೀವಿ. ಅದಕ್ಕೆಲ್ಲ ಆಳುಗಳೇ ಬೇಕಾಗ್ತಾರೆ? ಆಳುಗಳು ಬೇಕು, ಇಲ್ಲ ಮನೆಯವರು ಇದ್ದರೆ ನಾವೇ ಮಾಡ್ಕೋತೀವಿ, 2 ಜನ ಇರ್ತೀವಿ. ಹೌದು. ಎಷ್ಟು ಸರಿ ಆ ಥರ ಗೊಬ್ಬರ ಕೊಡ್ತೀರಾ? ಸರ್ ಕುಂಬಳಕ್ಕೆ 3 ಸರಿ ಕೊಡ್ತೀವಿ ಅಷ್ಟೇ. ಯಾವ್ಯಾವಾಗ? ಸ್ಟಾರ್ಟಿಂಗಲ್ಲಿ 1 ವಾರ ಆದಮೇಲೆ ಕೊಡ್ತೀವಿ. ಆನಂತರ ಇನ್ನು 15 ದಿವಸಕ್ಕೆ 1 ಸರಿ ಕೊಡ್ತೀವಿ. ಹೂ ಹೊಡೆಯೋ ಸ್ಟೇಜಲ್ಲಿ 1 ಸರಿ ಕೊಡ್ತೀವಿ. ಹೂ ಹೊಡೆಯೋದು ಅಂದರೆ ಯಾವಾಗ? ಅದು 1.5 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಹೂವು. ಕಾಯಿ ಯಾವಾಗ ಶುರುವಾಗುತ್ತೆ? ಕಾಯಿ 2.5 ತಿಂಗಳಿಂದ 3 ತಿಂಗಳು ಬರುತ್ತೆ. 90 ದಿವಸ ಕಟಾವಿಗೆ ಬಂದ್ಬಿಡುತ್ತೆ? ಕಟಾವಿಗೆ ಬಂದ್ಬಿಡುತ್ತೆ. ಒಂದೊಂದು ಬಳ್ಳಿನಲ್ಲಿ ಎಷ್ಟೆಷ್ಟು ಕಾಯಿ ಸಿಗುತ್ತೆ ಸರ್? ಒಂದೊಂದು ಬಳ್ಳಿನಲ್ಲಿ 3-4 ಹಿಂಗೆ ಸಿಗುತ್ತೆ ಸರ್. ಹೌದಾ? ಕಟಾವೆಲ್ಲ ಎಷ್ಟು 1 ತಿಂಗಳು ತಗೊಳುತ್ತಾ? 1 ತಿಂಗಳು ಸರ್. ಒಂದೇ ಸರಿ ಕಟಾವು ಬಂದ್ಬಿಡ್ತದೆ ಕುಂಬಳ ಅಲ್ವಾ? ಅಲ್ಲಪ್ಪ, ಒಂದು ಬಳ್ಳಿನಲ್ಲಿ 3-4 ಅಂತಿರಲ್ಲ? ಎಲ್ಲ ಒಂದೇ ಸರಿ ಬಂದ್ಬಿಡ್ತದೆ ಸರ್ ಅದು. ಹೌದಾ? ಮೊದಲು ಬಂದಿದ್ದು ಬೇಗ, ಕೊನೆಗೆ ಇಲ್ಲ, ಎಲ್ಲ ಒಂದೇ ಸರಿ ಬರುತ್ತೆ. ಒಂಚೂರು ಸಣ್ಣ ದಪ್ಪ ಇರುತ್ತೆ, ಒಟ್ಟಿಗೆ ಮುರಿದು ಹಾಕ್ಬಿಡ್ತೀವಿ. ಹೌದಾ? ಪರವಾಗಿಲ್ವಾ ಕುಂಬಳ ಆದಾಯ? ಪರವಾಗಿಲ್ಲ ಸರ್, ರೇಟು ಒಂದು 8 ರೂಪಾಯಿ 10 ರೂಪಾಯಿ ಇದ್ದರೆ ಆದಾಯ ಆಗುತ್ತೆ ಅಂತಂದರೆ. ಅದು ಪೀಸ್ ಲೆಕ್ಕನಾ ಅಥವಾ ಕೆ ಜಿ ಲೆಕ್ಕ ಸರ್? ಕೆಜಿ 8 ರೂಪಾಯಿ ನಡೀತಾ ಇದೆ. ಹಾಗೆ
ಖರ್ಚು ಎಷ್ಟಾಗಿರುತ್ತೆ? ಸರ್ ಖರ್ಚು ಅಂತ ಸೊಸೆಗೆ ಈಗ ಒಂದು ಸೊಸೆ ₹1.70 ಬೀಳುತ್ತೆ. ಆನಂತರ ನಾವು ಅಲ್ಲಿ ನಾಟಿ ಮಾಡೋದು, ಗೊಬ್ಬರ, ಉಳುಮೆ ಅದನ್ನೆಲ್ಲ ಖರ್ಚು ಬರುತ್ತೆ. ಹೇಳ್ರಪ್ಪ ಎಷ್ಟಾಗುತ್ತೆ ಅಂತ. ನೀವು ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ? ಸರ್ ಅರ್ಧ ಎಕರೆಗೆ ಬೆಳಿತೀವಿ ಅಂತ ಅಂದರೆ 1,000 ಸೊಸೆ ತಗೊಳುತ್ತೆ. ₹1,700 ಸೊಸೆಗೆ ಆಗುತ್ತೆ. ಅದು ಬಿಟ್ರೆ ಇನ್ನು ಉಳುಮೆಗೆ ಅಂದ್ಬಿಟ್ಟು ಟ್ಯಾಕ್ಟ್ರಿಗೆ ಒಂದು ₹500 ಆಗುತ್ತೆ. ಒಟ್ಟು ಅದು ಖರ್ಚೆಲ್ಲ ಕಳೆದೆ ಒಂದು 4,000 ಖರ್ಚು ಬರುತ್ತೆ ಸರ್. 3,000-4,000 ಖರ್ಚು ಬರುತ್ತೆ ಅರ್ಧ ಎಕರೆ. ಎಷ್ಟು ಇಳುವರಿ ಬರುತ್ತೆ ಅರ್ಧ ಎಕರೆಗೆ? ಅರ್ಧ ಎಕರೆಗೆ ಒಂದು 3 ಟನ್ ಬರುತ್ತೆ. 3 ಟನ್ನು. ಒಂದು ₹5 ಲೆಕ್ಕ ಇಟ್ಕೊಂಡ್ರು 15,000. 90ರಿಂದ 100 ದಿವಸದಲ್ಲಿ ಒಂದು 5,000 ಹೋದ್ರೂ ನಿಮ್ಗೊಂದು 10,000 ಆದಾಯ ಅನ್ಕೋಬೋದೆ? ಅನ್ಕೋಬೋದು. ಈ ನಮ್ಮ ಸಾಂಬಾರ್ ಸೌತೆ ಬಗ್ಗೆ ಹೇಳಿ ಸ್ವಲ್ಪ. ಸರ್ ಸಾಂಬಾರು ಸೌತೆ ಸ್ವಲ್ಪ ಅದು ಹೂಜೆ ಜಾಸ್ತಿ ಹೊಡಿತದೆ. ಅದು ಇಳುವರಿ ಜಾಸ್ತಿ ಬರುತ್ತೆ. ಇನ್ನು ಸಾಂಬಾರು ಸೌತೆ ಅಂದರೆ ಸೊಸಿ ಗುಣಿಗೂ ಹತ್ತಿರ ಬರುತ್ತೆ, ಸಾಲಿನ ಸಾಲು ಹತ್ತಿರ ಬರುತ್ತೆ. ಅದು ಎಷ್ಟು ಬರುತ್ತೆ? ಸಾಲಿನ ಸಾಲಿಗೆ ಅದು 5 ಅಡಿ ಇದ್ರೆ ಸಾಕು. ಗುಣಿಗೆ 1 ಅಡಿ ನೆಟ್ಟರೆ ಸಾಕು. ಅದು ಅಂದರೆ ಒಂದೇ ಸರಿ ಬರಲ್ಲ, ಅದು 4 ಬ್ಯಾಚ್ ಬರುತ್ತೆ ಸರ್ ಸಾಂಬಾರು ಸೌತೆ. ಅದು ಕಾಯಿ ಬಂದಂಗೆ ಕೀಳಬೇಕಾಗುತ್ತೆ. 1 ಎಕರೆಗೆ ಅದೂ ಏನೇ ಹೋದ್ರೂ ಒಂದು 10 ಟನ್ ಸಿಗುತ್ತೆ ಸರ್. ಹೌದಾ? ಸಾಂಬಾರು ಸೌತೆ. ಅಂದರೆ ವಾರಕ್ಕೊಂದ್ಸರಿ ಕಟಾವು? ವಾರಕ್ಕೊಂದ್ಸರಿ ಕಟಾವು. ಎಷ್ಟು ದಿನಕ್ಕೆ ಬರುತ್ತೆ ನಾಟಿ ಮಾಡಿದ್ದು? ಅದು 2-2.5 ತಿಂಗಳಿಗೆ ಬರುತ್ತೆ ಸರ್. ಅದು ಹೌದಾ? 90 ದಿವಸದಲ್ಲಿ ಕಟಾವು ಮುಗಿಯುತ್ತೆ? 90 ದಿವಸದಲ್ಲಿ ಕಟಾವು. 4 ಕಟಾವಿಂದ ಎಷ್ಟು ಟನ್ ಅಂದರೆ? 4 ಕಟಾವಿಂದ ಒಂದು 10 ಟನ್ ಸಿಗುತ್ತೆ ಸರ್ 1 ಎಕರೆಗೆ. ನೀವು 1 ಎಕರೆ ಬೆಳೆಯೋದು ಅರ್ಧ ಎಕರೆ ಬೆಳೆಯೋದು? 1 ಎಕರೆ ಅರ್ಧ ಎಕರೆ ಹಿಂಗೆಲ್ಲ ಬೆಳೆಯೋದು ಹಾಕ್ತೀರಾ? ಅದೇನು ₹3-4 ಇರ್ಬೋದೇನೋ ಕೆಜಿ, ಅಥವಾ ಇನ್ನೂ ಜಾಸ್ತಿ ಸಿಗುತ್ತಾ? ಸಿಗುತ್ತೆ ಸರ್. ಒಂದೊಂದ್ಸರಿ ₹30 ಇರುತ್ತೆ, 25-30 ಇರುತ್ತೆ. ಪರವಾಗಿಲ್ಲ. ಒಂದ್ಸರಿ ₹2 ಬರುತ್ತೆ. ತರಕಾರಿ ಇಷ್ಟೇ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವೆಲ್ಲ ತಂದು ಮೈಸೂರಿಗೆ ಮಾರೋದಾ? ಮೈಸೂರಿಗೆ ಹಾಕೋದು. ಸ್ವಲ್ಪ ಕೇರ್ಪೇಟೆನಲ್ಲಿ ಇಲ್ವಾ ಮಾರ್ಕೆಟ್? ಕಡಿಮೆ ಇದ್ರೆ ಕೇರ್ಪೇಟೆಗೆ ಹಾಕ್ತೀವಿ. ಇಲ್ಲಿಂದ ಅಲ್ಲಿಗೆ ₹2 ಕಡಿಮೆ ಹಾಕೋತಾರೆ ಮೈಸೂರು ಮಾರ್ಕೆಟ್ಗೆ. ಬಟ್ ಅಲ್ಲಿಂದ ಇಲ್ಲಿ ತರಕ್ಕೆ ನಿಮ್ಗೆ ಅಷ್ಟೇ ದುಡ್ಡು ಖರ್ಚಾಗುತ್ತೆ? ಅಷ್ಟೇ ದುಡ್ಡು ಖರ್ಚಾಗುತ್ತೆ. ಅಂದರೆ ಅಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋದು ಮಾಡೋದೆಲ್ಲ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಹಾಕೋದು ಅಂದರೆ ಸರ್ ಅದು ಹೋಗೈತೆ ಹೂಜೆ ಹೊಡೆದೈತೆ ಅಂದ್ಬಿಟ್ಟು ಜಾಸ್ತಿ ತುಂಬ ಕಾಯಿ ಹಾಕ್ಬಿಡ್ತಾರೆ. ನೀವು ಮೈಸೂರಿನವ್ರು ಹೆಂಗೆ ಮಾಡಲ್ವಾ? ಮೈಸೂರಲ್ಲಿ ನಾವು ಫಿಲ್ಟರ್ ಮಾಡೇ ತಂದಿರ್ತೀವಲ್ವಾ, ಅಲ್ಲೂ ಹಂಗೆ ತಗೊಂಡೋಗಿ? ಅಲ್ಲೂ ಹಂಗೆ ತಗೊಂಡೋದ್ರು ಅವರು ಜಾಸ್ತಿ ಎತ್ಬಿಡ್ತಾರೆ ಸರ್, ಲೋಕಲ್ ಅವರಲ್ಲೂ. ಓಹೋ, ಸರಿ. ಈಗ ಹೂ ಬೆಳಿತೀನಿ ಅಂದರೆ ಅಲ್ವೇ? ಯಾವ ಹೂ ಬೆಳೆಯುತ್ತೆ? ಸೇವಂತಿಗೆ ಬೆಳಿತೀವಿ ಸರ್. ಸೇವಂತಿಗೆನಲ್ಲಿ ಚಾಂದಿನಿ ಅಂತ ಐತೆ, ಸೆಂಟೆಲ್ಲೋ ಅಂತ ಐತೆ, ಪೂರ್ಣಿಮಾ ಅಂತ ಐತೆ, ಆ ಥರದ್ದು ಬೆಳಿ. ಅದು ಎಷ್ಟು ಪ್ರದೇಶದಲ್ಲಿ ಹಾಕತ್ತವು? ಅದೆಲ್ಲ ಸರ್ ಒಂದು 10 ಕುಂಟೆ ಅರ್ಧ ಎಕರೆ ಒಳಗಡೆ, ಜಾಸ್ತಿ ಬೆಳೆಯೋಕ್ಕಾಗಲ್ಲ, ಆಳುಗಳ ಸಮಸ್ಯೆ. ಎಲ್ಲಿಂದ ತರ್ತೀರಿ ಬಿತ್ತನೆ? ಬಿತ್ತನೆ ಎಲ್ಲ ತಮಿಳ್ನಾಡಿಂದ ತಂದು ಕೊಡ್ತಾರೆ ಸರ್ ಸೊಸೆನ. ಆ ಸೊಸೆನ ಇಲ್ಲೇ ತರ್ತಾರೆ, ಅವ್ರ ಹತ್ರ ತಗೊಂಡು ನೆಡ್ತೀವಿ. ನಿಮ್ಮ ಕೇರ್ಪೇಟೆ ತಾಲೂಕು ಬಲ್ಲೇನಹಳ್ಳಿ ಸುತ್ತಮುತ್ತ ಎಲ್ಲ ಸಿಕ್ಕಾಪಟ್ಟೆ ಹೂ? ಅದೇ ಹೂವೇ ಪ್ರದೇಶನ ಜಾಸ್ತಿ ಅಲ್ವೇ? ಮತ್ತು ಅಲ್ಲಿಂದಲೇ ತಗೋಬೋದಲ್ಲ ನೀವೇ? ಸರ್ ಅವರು ಅಲ್ಲಿಂದನೇ ತರೋದು, ತಮಿಳ್ನಾಡಿಂದನೇ ತರೋದು ಬಲ್ಲೇನಹಳ್ಳಿ ಅವರೆಲ್ಲ. ಹೌದೇ? ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ನೀವೇ ಮಾಡ್ಕೋಬೋದಂತಲ್ಲ ಬಿತ್ತನೆ? ಸರ್ ಸೊಸಿ ಅಂತ ಅಂದರೆ ನಾವು ನರ್ಸರಿ ಮಾಡಬೇಕು ಅಂತ ಅಂದರೆ ಗ್ರೀನ್ ನೆಟ್ ಎಲ್ಲ ಹಾಕಬೇಕು. ಅದೆಲ್ಲ ಇದು ಬಂದಿರ್ತದಲ್ಲ, ಚಲೆ ಬಂದಿರ್ತದೆ, ಅದು ಕೂದಿ ಕಟ್ ಮಾಡಿ ಟ್ರೈಗೆ ಹಾಕ್ಬೇಕು. ಅದೆಲ್ಲ ಅದು ಸ್ವಲ್ಪ ಬಂದರೂ ಬರ್ದೇವ್ರಿಲ್ಲ ವೆದರ್ ಮೇಲೆ. ಕಷ್ಟ ಯಾಕೆ ಅಂತ ಅಲ್ಲಿಂದಲೇ ತಂದ್ಬಿಡ್ತೀರಿ. ಏನೇನು ತಳಿ ಹೆಸರು ಇನ್ನೊಂದ್ಸರಿ ಹೇಳಿ ಸರ್. ಪೂರ್ಣಿಮಾ, ಚಾಂದಿನಿ, ಸೆಂಟೆಲ್ಲೋ. ಈ ಪೂರ್ಣಿಮಾ ಅಂದರೆ ಹೇಗಿರುತ್ತೆ ಅದು? ಅದು ಸ್ವಲ್ಪ ಎಲೆ ಅಗ್ಲ ಬರುತ್ತೆ. ಹೂ ಬಗ್ಗೆ ಹೇಳಿ. ಹೂವು ಅದೇ ಪೂರ್ಣಿಮಾ ಹೂವು ಎಲೆ ಅಗ್ಲ ಬರುತ್ತೆ ಅದು ಹೂವಲ್ಲಿ. ಸೆಂಟೆಲ್ಲೋ ದುಂಡಗೆ ಬರುತ್ತೆ, ಚೆಂಡು ಥರ. ಬಣ್ಣ ಯಾವುದು? ಬಣ್ಣ ಎಲ್ಲೋ ಇರ್ತದೆ ಸರ್. ಎಲ್ಲವೂ ಹಳದಿನೇ? ಹಳದಿನೇ. ಸೆಂಟೆಲ್ಲೋ ಅನ್ನೋದು ವೈಟು ಬರುತ್ತೆ, ವೈಟು ಬರುತ್ತೆ, ಪೂರ್ಣಿಮಾದಲ್ಲೂ ಬರುತ್ತೆ. ಸರಿ. ಆಮೇಲೆ ಇನ್ನೊಂದು ತಳಿ ಚಾಂದಿನಿ. ಅದು ತುಂಬ ಚಿಕ್ಕದಾಗಿ ಬರುತ್ತೆ, ಹುಚ್ಚೆಳು ಥರ ಬರುತ್ತೆ ಅದು ಚಾಂದಿನಿ. ವಾ, ಮೂರನ್ನೂ ಬೆಳಿತೀರಾ? ಹಾಂ, 3 ಬೆಳೀತೀವಿ. ಅಂದರೆ ಯಾವ್ಯಾವುದು ಎಲ್ಲೆಲ್ಲಿಗೆ ಬೇಡಿಕೆ ಜಾಸ್ತಿ? ಸರ್ ಬೇಡಿಕೆ ಇರೋದು ಜಾಸ್ತಿ ಸೆಂಟೆಲ್ಲೋ. ಸೆಂಟೆಲ್ಲೋ. ಅಂದರೆ ಅದು ಬರುತ್ತೆ, ಇಲ್ಲ ದಪ್ಪ ಬರುತ್ತೆ, ಅದು ಚೆಂಡು ಥರ ಚೆನ್ನಾಗಿರುತ್ತೆ. ಈಗ ನೀವು ಒಂದು ಸಸಿಗೆ ಏನು ಧಾರಣೆ ಕೊಡ್ತೀರಿ ಸರ್? ಸೊಸೆ ಈಗ ರೇಟ್ ಇದ್ದಂಗೆ ಸರ್. ಒಂದು ಸರಿ ₹1 ಸಿಗುತ್ತೆ, 80 ಪೈಸೆಗೆ ಸಿಗುತ್ತೆ. ಒಂದು ಸರಿ ₹2, 2.25 ಆಗುತ್ತೆ. ಇಲ್ಲಿ ನೆಡೋರು ಜಾಸ್ತಿ ಆಯಿತು ಅಂತಂದಾಗ, ಬೇಡಿಕೆ ಜಾಸ್ತಿ ಆದಾಗ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ? ನೀವು ನೆಡೋದು ಯಾವ ತಿಂಗಳಲ್ಲಿ ಸರ್? ನೆಡೋದು ಅಂತಂದರೆ ಈಗ ಪೂರ್ಣಿಮಾನ ಒಂದು ಸೀಸನಲ್ಲಿ ನೆಡ್ತೀವಿ, ಸೆಂಟೆಲ್ಲ ಒಂದು ಸೀಸನ್ ನೆಡ್ತೀವಿ, ಆ ಥರ ಹೇಳಿ. ಪೂರ್ಣಿಮಾ ಎಲ್ಲ ಈಗ ನವಂಬರಿಂದ ಸ್ಟಾರ್ಟ್ ಮಾಡ್ತಾರೆ ನೆಡೋದಕ್ಕೆ, ನವಂಬರ್, ಡಿಸೆಂಬರು ಆ ಥರ. ಇನ್ನು ಸೆಂಟೆಲ್ಲ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಚಾಂದಿನಿನೂ ಅಷ್ಟೇ ಫೆಬ್ರವರಿ, ಡಿಸೆಂಬರಲ್ಲಿ ನೆಡ್ತಾರೆ. ನವಂಬರಿಂದ
ಫೆಬ್ರವರಿವರೆಗೂ ನೆಡೋದು ಅಲ್ವಾ? ಅದನ್ನೇನು ಸಾಲಿನ ಸಾಲು ಎಷ್ಟು ಗುಣಿ ಮಾಡ್ಕೊಂಡು ಬೆಳೆಸ್ತೀರಾ? ಸರ್ 5 ಅಡಿ ಸಾಲು ನೆಡೋದು. ಸರಿ. ಈಗೆಲ್ಲ ಗುಣಿ ಯಾರು ಮಾಡಲ್ಲ ಸರ್, ಎಲ್ಲ ಇದು ಡ್ರಿಪ್ ಇರಿಗೇಷನ್ ಅಲ್ವಾ. ಓಹೋ. ಎಲ್ಲ ಪೈಪ್ ಲೈನ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ನೆಟ್ಬಿಡೋದು. ನೀವು ಡ್ರಿಪ್ಪೇನೆ ಮಾಡ್ಕೊಂಡು? ಎಲ್ಲ ಡ್ರಿಪ್ ಸರ್. ಹೌದಾ? ಮಲ್ಚಿಂಗ್ ಪೇಪರು? ಮಲ್ಚಿಂಗ್ ಪೇಪರ್ ಹಾಕ್ತೀವಿ ಸರ್, ಕಳೆ ಎಲ್ಲ ಮೇಂಟೈನ್. ಬೆಡ್ ಮಾಡ್ತೀರಾ? ಬೆಡ್ ಮಾಡೇ ನೆಡೋದು. ಬೆಡ್ ಎಷ್ಟು ಅಗಲ ಉದ್ದ ಮಾಡ್ತೀರಿ? ಬೆಡ್ 2 ಅಡಿ ಅಗಲ ಇರ್ತದೆ, 1 ಅಡಿ ಎತ್ತರ ಇರ್ತದೆ, 1-1.5 ಅಡಿ ಎತ್ತರ. 2 ಅಡಿ ಬೆಡ್ಡಲ್ಲಿ ಒದ್ದಕ್ಕೆ ಒಂದೇ ನೆಡೋದ? ಇಲ್ಲ ಸರ್, 2 ಸಾಲು ಮಾಡ್ತೀವಿ ಅದರಲ್ಲಿ. 2 ಅಡಿ ಮಧ್ಯೆ ಲ್ಯಾಟ್ರಲ್ ಬಿಡ್ತೀವಿ, 2 ಸಾಲು ಮಾಡಿ. ಆ ಕಡೆಗೊಂದು ಈ ಕಡೆಗೊಂದು. ಗಿಡದಿಂದ ಗಿಡಕ್ಕೆ ಏನಂತರ? ಗಿಡದಿಂದ ಗಿಡಕ್ಕೆ 1/2 ಅಡಿ ಇರ್ತದೆ ಸರ್. ಅರ್ಥ. ಬೇಸಿಗೆನಲ್ಲಿ ತುಂಬ ಜಾಸ್ತಿ ಸೊಸೆ ನೆಡಬೇಕಾಗುತ್ತೆ. ಇದರಲ್ಲಿ ಈಗ ನಾವು ಜನವರಿ ಫೆಬ್ರವರಿಯಲ್ಲಿ ನೆಡ್ತೀವಲ್ಲ, ಅದೆಲ್ಲ 5 ತಿಂಗಳಿಗೆ ಬರೋವು. ಅದೆಲ್ಲ 1 ಅಡಿ 1.25 ಅಡಿ ಒಂದು ಸೊಸೆನೇ ನೆಡೋದು. ಆ ಟೈಮಲ್ಲಿ ಗಿಡ ದಪ್ಪ ಬರುತ್ತೆ ಅದು. ಈಗ ಬೇಸಿಗೆನಲ್ಲಿ ಗಿಡ ದಪ್ಪ ಬರಲ್ಲ ಅಂತ 10 ಇಡ್ತೀವಿ ಸರ್, 2 ಸಾಲು ಮಾಡಿ. ಅಂದರೆ ನಿಮ್ಮ ಲೆಕ್ಕ ಹೇಗೆ ಅಂದರೆ ನಿರಂತರವಾಗಿ ಹೂ ಸಿಗಬೇಕು. ಸಿಗುತ್ತೆ. ಸರಿಯಾಗಿ ಹಬ್ಬದ ಸೀಸನ್ ಶುರುವಾಯ್ತಿದ್ದಂಗೆ ಶುರುವಾಗ್ಬಿಟ್ರೆ ಇನ್ನು ಕೊನೆಗೆ ನಿಮಗೆ ಸಂಕ್ರಾಂತಿವರೆಗೂ ಸೆಂಟೆಲ್ಲ ಈಗ ಅದು ಗೌರಿ ಹಬ್ಬಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಇನ್ನು ಆಯುಧ ಪೂಜೆ ಕಳೆಯೋವರೆಗೂ ಬರ್ತಾ ಇರುತ್ತೆ. ಸಂಕ್ರಾಂತಿವರೆಗೂ ಬರೋ ಹೂ ಯಾವುದು ಇಲ್ವೇ? ಬರುತ್ತೆ ಸರ್, ಈಗ ನವಂಬರಲ್ಲಿ ನೆಟ್ಟರೆ ಸಂಕ್ರಾಂತಿಗೆ ಬರುತ್ತೆ, ಪೂರ್ಣಿಮೆ. ಆ ಥರ ನೋಡ್ಕೊಂಡು ನೆಟ್ಕೋತೀರ ನೀವು ಅಲ್ವೇ? ಕಟ್ ಮಾರದ ಅಥವಾ ಹೂನೇ ಕೊಟ್ಬಿಡ್ತೀರ? ಕಟ್ಬಿಟ್ಟು ಮಾರ. ನಿಮಗೆ ಕಟ್ಟಕ್ಕೂ ಬರುತ್ತೆ? ಕಟ್ತೀವಿ. ನೀವು ಕಟ್ತೀರಾ, ನಿಮ್ಮ ಮನೆಯವ್ರು ಕಟ್ತೀರಾ? ನಾವು ಕಟ್ತೀವಿ, ಎಲ್ಲರೂ ಕಟ್ತೀವಿ ಸರ್. ಲಾಸ್ಟಲ್ಲಿ ಆಳುಗಳು ಕರ್ಕೊಂಡು ಕಟ್ಟಿಸ್ತೀವಿ, ಎಲ್ಲ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಜನಗಳು. ಒಂದು 10 ಗುಂಟೆ ಹೂ ಅಂತಂದರೆ ಈಗ 10 ಗುಂಟೆನಲ್ಲೇ 3 ತರಹ ಹೂ ಬೆಳೆದಿರ್ತೀರ? ಇಲ್ಲ, 10 ಗುಂಟೆಗೆ ಬೇರೆ ಬೇರೆ ಬೆಳ್ಕಂತ ಬೇರೆ ಬೇರೆ ಬೆಳಿತೀವಿ ಸರ್, ಸಪ್ರೇಟ್. ಹೌದಾ? ಸರಿ. ಒಂದು 10 ಗುಂಟೆ ಲೆಕ್ಕಾಚಾರ ಹಾಕೋಣ. ಎಷ್ಟು ಸಸಿ ಬೇಕಾಗತ್ತೆ 10 ಗುಂಟೆಗೆ? ಸರ್ 10 ಗುಂಟೆಗೆ ನಾವು ಜನವರಿ ಫೆಬ್ರವರಿಲಿ ನೆಡೋದಾದರೆ 2,000 ಆದರೆ ಸಾಕು. ಅದೇ ಈ ಟೈಮಲ್ಲಿ ನವಂಬರ್ ಡಿಸೆಂಬರಲ್ಲಿ ನೆಡೋದಾದರೆ ನಮ್ಗೆ ಅದಕ್ಕೆ 6,000 ಬೇಕಾಗುತ್ತೆ. ಜಾಸ್ತಿ ಬೇಕು. ಜಾಸ್ತಿ ಸಸಿ. ಖರ್ಚು ಎಷ್ಟಾಗುತ್ತೆ ಒಂದು 10 ಗುಂಟೆಗೆ ವ್ಯವಸಾಯ ಮಾಡೋಕ್ಕೆ? ಸರ್ ಖರ್ಚು ನಾವು ಲಾಸ್ಟ್ವರೆಗೆ ಅಂತ ಅಂದರೆ ಒಂದು 50,000 ಬರುತ್ತೆ. 50,000? ಹೌದು ಸರ್. ಕೂದಿ ಕಟ್ಟಿಸಿ, ಹೌದು, ಸೊಸಿ, ಗೊಬ್ಬರ, ಆಮೇಲಿಂದ ಪೈಪು. ಏನು ಪೈಪು? ಲ್ಯಾಟ್ರಲ್ ಪೈಪ್. ಅದು ಎಲ್ಲವಾಗಲೂ ಖರ್ಚು ಬರಲ್ಲ. ಒಂದ್ಸರಿ ಸ್ಟಾರ್ಟಿಂಗಲ್ಲಿ ಬಂದರೆ ಅದೊಂದು 3 ಬೆಳೆ ತಗೋಬೋದು ಅಲ್ವೇ? ಮಲ್ಚಿಂಗ್ ಪೇಪರ್ ಪ್ರತಿ ಸಾರಿ ಹಾಕಬೇಕು. ಆಯಿತು. ಅದು ಸೊಸಿದು. ಆಮೇಲಿಂದ ಆಳುಗಳು ಕುಯ್ಯೋದಕ್ಕೆ, ಕಟ್ಟೋಕ್ಕೆ, ಬೆಡ್ ಮಾಡೋದಕ್ಕೆ ಲೇಬರ್ ಚಾರ್ಜ್. ಹಂಗಾರೆ 1 ಎಕರೆ ಬೆಳೆಯೋಕೆ 2 ಲಕ್ಷ ಬೇಕೇನ್ರಿ? ಸರ್ ಖರ್ಚಾಗುತ್ತೆ ಸರ್. ಲಾಸ್ಟ್ವರೆಗೆ ಕುಯ್ದು ಕಟ್ಸೋದಕ್ಕೆ ಸರ್, ಕಟ್ಸೋದಕ್ಕೇ ಒಂದು ಕುಚ್ಚಿಗೆ 30 ರೂಪಾಯಿ ಕೊಡಬೇಕು. ನೀವೇ ಕಟ್ತೀನಿ ಅಂದ್ರಲ್ಲ? ಸರ್ ನಾವೆಲ್ಲ ಹೂನು ಕಟ್ಟೋಕ್ಕಾಗಲ್ವಲ್ಲ, ಸ್ವಲ್ಪ ಕಟ್ಬೋದು. ಓಕೆ, ಆಯ್ತರಪ್ಪ. ಈಗ 10 ಗುಂಟೆನಲ್ಲಿ 50,000 ಖರ್ಚು ಮಾಡ್ತೀರಾ. ಎಷ್ಟು ತಿಂಗಳವರೆಗೂ ಹೂ ಕುಯ್ಬೋದು? ಸರ್ 1.5 ತಿಂಗಳು 2 ತಿಂಗಳು ಕುಯ್ಬೋದು. ಕುಯ್ಬೋದು. ವಾರಕ್ಕೊಂದು ಸರಿನಾ? ವಾರಕ್ಕೊಂದು ಸರಿ ಅಲ್ವಾ? 2 ತಿಂಗಳು ಕುಯ್ತೀರಾ ಅಂತಂದರೆ 8 ಸರಿ ಕುಯ್ಬೋದು ನೀವು ಹಬ್ಬ ಅಂದರೆ, ಅಲ್ವನ್ರಿ? 1 ಸರಿ ಕುಯ್ದ್ರೆ ಎಷ್ಟು ಹೂ ಬರುತ್ತೆ ಸರ್? 1 ಸರಿ ಕೂದ್ರೆ ಕಮ್ಮಿ ಅಂದರೆ ಒಂದು 20 ಕುಚ್ಚುವರೆಗೆ ಸಿಗುತ್ತೆ. ಏನು ಕುಚ್ಚು ಲೆಕ್ಕ? ಕುಚ್ಚು ಲೆಕ್ಕ. ಒಂದು ಕುಚ್ಚು 13 ಮಾರು ಬರುತ್ತೆ. 13 ಮಾರು. ಏನು ಧಾರಣೆ ಮಾರ್ತೀರಿ ಸರ್? ರೈಟ್ ಇದ್ದಂಗೆ ಈಗ ಸೀಸನಲ್ಲಿ 1,000 ಇರುತ್ತೆ. ಇಲ್ಲ ಅಂದರೆ ರೈಟ್ ಡೌನ್ ಆಯಿತು ಅಂತ 300 ರೂಪಾಯಿಗೆ ಬಂದ್ಬಿಡುತ್ತೆ. ಹಬ್ಬಗಳೆಲ್ಲ ಸೀಸನಲ್ಲಿ 1,000, 1,200, 1,500ವರೆಗೂ ಸಿಗುತ್ತೆ. ನೀವು ಕುಂತು ಮಾರೋರ ಅಥವಾ ಮಾರೋರಿಗೆ ಕೊಡೋರ? ಕೊಟ್ಬಿಡ್ತೀರಿ. ಅಂದಾಜು 10 ಗುಂಟೆನಲ್ಲಿ ಏನು ಆದಾಯ ಬರ್ಬೋದು ಸರ್? 1.5 ಲಕ್ಷದವರೆಗೆ ಆದಾಯ ಬರ್ತದೆ ಸರ್, ರೈಟ್ ಸಿಕ್ಕಿದ್ರೆ. 2 ಕುಯ್ಲ್ ರೈಟ್ ಸಿಕ್ಕಿದ್ರೆ 1.5 ಲಕ್ಷ. ಪರವಾಗಿಲ್ವಲ್ರಿ ಅಲ್ವಾ? 10 ಗುಂಟೆನಲ್ಲಿ ಒಳ್ಳೆ ಆದಾಯನೇ ಸಿಗುತ್ತೆ ಸರ್. ಈಗ ಹೂವು ಸೇವಂತಿಗೆ ಒಂದೇನ ಬೆಳೆಯೋದು? ಸೇವಂತಿಗೆ ಈಗ ನಾವು ಸೈಟಲ್ಲಿ ಊಟಿ ಮಲ್ಲಿಗೆ ಹಾಕಿದ್ದೀವಿ, ಕಾಕಡ ಹಾಕಿದೆ, ಕಿತ್ತಾಕ್ಬಿಟ್ಟಿದ್ದೀವಿ. ಊಟಿ ಮಲ್ಲಿಗೆ? ಊಟಿ ಮಲ್ಲಿಗೆ ಹಾರ ಪೊಣಸ್ತಾರಲ್ಲ ಅದು ಸರ್. ಎಲ್ಲಿಂದ ತರೋದು ಅದನ್ನ? ಅದು ತಮಿಳ್ನಾಡಿನ ತರೋದು ಸರ್. ಓಹೋ. ವಾಸನೆ ಮೈಸೂರು ಮಲ್ಲಿಗೆ ಅಷ್ಟಿರಲ್ವಾ ಸರ್? ಅದು ವಾಸನೆ ಬರಲ್ಲ, ಅದು ಹಾಲು ಜಾಸ್ತಿ ಇರುತ್ತೆ, ಅದು ಬೇಗ ಬಾಡಲ್ಲ. ಅದು ಮಕ್ಕಿತ್ಬಿಟ್ರೆ ಅದು ಅರಳೋದೇ ಇಲ್ಲ ಇನ್ನು. ಹೌದಾ? ಹಂಗೇನೆ ಇರುತ್ತೆ. ಓಹೋ. ಅಂದರೆ ಮೊಗ್ಗಿನ ಇದನ್ನ ಹಾರ ಹಾಕ್ತಾರಲ್ಲ? ಹೌದು ಸರ್. ಅಂಥವ್ರಿಗೆ ಕೊಡ್ತೀರಾ? ಅದು ಬೇಗ ಬಾಡೋದು ಇಲ್ಲ. ಒಂದು 3 ದಿವಸ 4 ದಿವಸ ತಡೆಯುತ್ತೆ. ಅದು ಏನಂತರದಲ್ಲಿ ಬೆಳ್ಕೊಳತ್ತವು ಸರ್? ಅದು 8 ಅಡಿ 8 ಅಡಿನಲ್ಲಿ ಹಾಕಿದ್ದೀವಿ. ಊಟಿ ಮಲ್ಲಿಗೆ. ಊಟಿ ಮಲ್ಲಿಗೆ. ಕಾಕಡ ಆದರೆ? ಕಾಕಡ ಆದರೆ ಅದು 9 ಹಾಕ್ತೀವಿ. ಹೌದಾ? ಓಕೆ. ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ ಊಟಿ ಮಲ್ಲಿಗೆ? ಸರ್ ಊಟಿ ಮಲ್ಲಿಗೆ ಸೈಟಲ್ಲಿ ಹಾಕಿದೆ, 25-60 ಸೈಟಲ್ಲಿ 40 ಗುಣಿ. ಸೈಟು ಅಂದರೆ ನಿಮ್ಮ ಊರಲ್ಲಿ ಮನೆ ಹತ್ರ ಜಾಗ? ಪರವಾಗಿಲ್ವಲ್ರಿ. ಎಷ್ಟು ಗಿಡ ಹಾಕಿದಿರಿ? 40 ಗಿಡ ಹಾಕಿದ್ದೀವಿ. ಓಹೋ. ಊಟಿ ಮಲ್ಲಿಗೆ. ಊಟಿ ಮಲ್ಲಿಗೆ. ಅದು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದಾ? ಇರುತ್ತೆ ಸರ್. ಅದು
40 ಗಿಡ ಅಲ್ಲ 40 ಗಿಡ. ಒಂದು ಗಿಡದ ಲೆಕ್ಕನ ಅಥವಾ 40 ಗಿಡದಿಂದ ಏನು ಹೂ 40 ಗಿಡದಿಂದ 1.5 kg 2 kg ಹಿಂಗೆ ಸಿಗುತ್ತೆ ಸರ್ ಪ್ರತಿ ದಿವಸ? ಹಾಂ, ಪ್ರತಿ ದಿವಸ. ಓಹೋ, ಎಷ್ಟು ದಿವಸ ಕುಯ್ಬೋದು ಸರ್? ಬರ್ತಾನೆ ಇರ್ತದೆ ನಿರಂತರವಾಗಿ, ಯಾವಾಗಲೂ ಕಡಿಮೆ ಆಗಲ್ಲ ಅದು. ಅಂದರೆ ಸೀಸನಲ್ಲಿ ಯಾವಾಗಲೂ ಒಂದು ಟೈಮಲ್ಲಿ ಹೂ ಕಡಿಮೆ ಆಗುತ್ತೆ ಅಷ್ಟೇ, ಯಾವಾಗಲೂ ಬರ್ತಾ ಇರುತ್ತೆ. ಪರವಾಗಿಲ್ಲ. ಹಾಂ, 1 kg ಹೂಗೆ ಏನು ಧಾರಣೆ? 100 ರೂಪಾಯಿಲಿ ಕೊಡ್ತೀವಿ ಹೋಲ್ಸೇಲ್ ರೇಟಲ್ಲಿ. ಹಾಂ, ಅಲ್ಲಿ ಮಾರ್ಕೆಟು ಇದಂಗೆ ಈಗ ಹೋದ ಶನಿವಾರ ಎಷ್ಟು 800 ರೂಪಾಯಿ ಇತ್ತು kg. ಓಹೋ, ದಿನನಿತ್ಯ ಆದಾಯ ಹಾಂ, ದಿನನಿತ್ಯ ಬರುತ್ತೆ ಅಲ್ವಾ? 4 kg 500 ರೂಪಾಯಿ ಅಂತಾದರೂ 2000 ರೂಪಾಯಿ ಆದಾಯ ಸರ್. ಡೈಲಿ 1 kg 1.5 kg 2 kg ಒಳಗಡೆ ಸಿಗ್ತೈತೆ ಈಗ. ಪರವಾಗಿಲ್ಲ. ಸಸಿ ಈಗ 1 ವರ್ಷ ಆಗೈತೆ. ಹಾಂ, ದೊಡ್ಡದಾದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ದೊಡ್ಡದಾದ್ಮೇಲೆ ಜಾಸ್ತಿ ಸಿಗುತ್ತೆ. ಹಾಂ, ಚೆನ್ನಾಗಿದೆ ಕಣ್ರಿ ಅಲ್ವಾ? ಹಾಂ ಸರ್, ಮನೆ ಖರ್ಚು ಮೇಂಟೈನ್ ಆಗುತ್ತೆ ಅದು. ಅಲ್ವಾ? ಹಾಂ, ನೋಡಿ, ಊಟಿ ಮಲ್ಲಿಗೆ ಊಟಿ ಎಷ್ಟು ಜಾಗ ಅಂದ್ರಿ? 25-60 ಸೈಟ್. 25-60 ಸೈಟಲ್ಲಿ ಬೆಳ್ಕೊತಾ ಇದ್ದೀರಾ. ದಿನಕ್ಕೆ 1,500 2 ಸಾವಿರ ಸಂಪಾದನೆ. ಅಲ್ಲ, ಪರವಾಗಿಲ್ಲ. 1,500 ಎಲ್ಲಿ ಬರಲ್ಲ ಸರ್. ಒಂದು 150 ರೂಪಾಯಿ 200 ರೂಪಾಯಿ ಅಷ್ಟೇ ಏನು? ಡೈಲಿ. ಹೌದಾ? ಅಲ್ಲ, KGಗೆ 500 ರೂಪಾಯಿ ಆಗುತ್ತೆ ಅಂದ್ರಲ್ಲ? ಅಲ್ಲ, ಆ ರೈಟಲ್ಲಿ ನಮಗೆ ಕೊಡಲ್ಲ ಸರ್. ನಾವು ಹೋಲ್ಸೇಲ್ ರೇಟಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ. ನಿಮ್ಮ wholesale rate ಹೇಳಿ. 100 ರೂಪಾಯಿ ರೇಟು. 100 ರೂಪಾಯಿ ರೇಟಾ? ಅವರು ಇದ್ದಾಗ ಮಾರ್ಕೊಳ್ತಾರೆ ಅಷ್ಟೇ. ಆಯ್ತು ಆಯ್ತು. ಅಂದರೆ ಕೆಲವು ಸಾರಿ ನಿಮಗೆ ಜಾಸ್ತಿನೂ ಸಿಗುತ್ತೆ. ಹಾಂ, ಜಾಸ್ತಿನೂ ಸಿಗುತ್ತೆ. ಹಿಂಗೆ ಕಾಕಡ ತೆಗೆದೆ ಅಂದ್ರಿ? ಆ ಕಾಗಡ ತೆಗೆದ್ಬಿಟ್ಟು ಬಾಳೆ ಇಟ್ಟಿದೆ. ಓಕೆ. ಈಗ ನಿಮಗೆ ಈ ಹೂವು ತರಕಾರಿ ಇದನ್ನೆಲ್ಲ ಬಿಟ್ಬಿಟ್ಟು ತೋಟ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸರ್, ತೋಟ ಅಂತ ಅಂದರೆ ಇದೆಲ್ಲ ರಿಸ್ಕ್ ಜಾಸ್ತಿ ಆಯ್ತಲ್ಲ, ಮಾಡೋರು ಇಲ್ಲ, ಲೇಬರ್ ಪ್ರಾಬ್ಲಮ್ಮು. ಹಾಗಾಗಿ ತೋಟ ಮಾಡೋಣ ಅಂದ್ಬಿಟ್ಟು ತೋಟ ಮಾಡೋದು. ಎಲ್ಲಿ ನೋಡ್ಕೊಂಬಂದ್ರಿ ತೋಟನ? ಸರ್, ತೋಟ ಎಲ್ಲೂ ಮಾಡಲ್ಲ, ನಾವು ಯೂಟ್ಯೂಬಲ್ಲಿ ಅವಾಗ ನೋಡ್ತಾ ಇರ್ತೀವಿ ಎಲ್ಲ ಕಡೆದು. ಹಾಗೆ ಮಾಡಬೇಕು ಅನ್ನಿಸ್ತು ನಮಗೆ. ನಮ್ಮ ತಂದೆಯವ್ರದ್ದು ಸ್ವಲ್ಪ ಹಳೆ ತೋಟ ಇತ್ತು. ಯೂಟ್ಯೂಬಲ್ಲೇ ಎಲ್ಲೆಲ್ಲಿ ಯಾರ್ಯಾರು ತೋಟ ನೋಡಿದ್ರಿ? ಸರ್, ನಾವೊಂದ್ಸರಿ ಕೃಷ್ಣಪ್ಪ ಅವ್ರ ತೋಟಕ್ಕೆ ಹೋಗಿದ್ದೆ, ಬನ್ನೂರು ಕೃಷ್ಣಪ್ಪ ಅವ್ರ ತೋಟಕ್ಕೆ ಒಂದ್ಸರಿ. ನಾನು ಚಿಕ್ಕವನಿ ಮೈಸೂರಲ್ಲಿ ಇದ್ದಾಗಲೇ. ಸರಿ. ಅವರು ಸುಭಾಷ್ ಪಾಳೇಕರ್ ಪದ್ಧತಿನಲ್ಲಿ ತೋಟ ಮಾಡಿದರು, ಹಾಂ, 0 ಕಲ್ಟಿವೇಷನಲ್ಲಿ. ಸರಿ. ನಾವು ಯಾಕೆ ಆ ಥರ ಮಾಡಬಾರ್ದು, ಸುಮ್ಮನೆ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಆದಾಯ ಮಾಡೋದಕ್ಕಿಂತ ಖರ್ಚು ಜಾಸ್ತಿ ಬರುತ್ತಲ್ಲ ಅಂದ್ಬಿಟ್ಟು ನಾವು ತೋಟ ಮಾಡೋಣ ಅನ್ನಿಸ್ತು. ಅವಾಗ ತೋಟ ಮಾಡೋದು. ಯಾವಾಗ ಶುರು ಮಾಡಿದ್ದು ನೀವು ತೋಟ ಮಾಡೋಕ್ಕೆ? ತೋಟ ಮಾಡೋಕ್ಕೆ 8 ವರ್ಷ ಆಯಿತು ಸರ್. 8 ವರ್ಷ ಆಯಿತು. ಓಕೆ. ಎಷ್ಟು ಪ್ರದೇಶದಲ್ಲಿ ಮಾಡಿದಿರಿ? 1 ಎಕರೆನಲ್ಲಿ ಮಾಡಿದ್ದೆ. 1 ಎಕರೆ. ಹಾಂ, ಏನೇನು ಮಾಡಿದಿರಿ ಹೇಳಿ? ಸರ್, ತೆಂಗಿದೆ, ಅಡಿಕೆ. ಒಂದು ನಿಮಿಷ, ತೆಂಗು ಎಷ್ಟು ಹಾಕಿದಿರಿ? ತೆಂಗು 50 ಇದೆ. 50 ತೆಂಗು 1 ಎಕರೆನಲ್ಲಿ? 1 ಎಕರೆನಲ್ಲಿ. ಹಾಂ, ಯಾವ ತಳಿ? ನಾಟಿನೇ ಸರ್, ಎಲ್ಲ ನಮ್ಮದೇ ತೋಟದ್ದೇನೆ, ಲೋಕಲ್. ನಿಮ್ಮ ತೋಟ ಅಂದರೆ? ನಮ್ಮದೇ ಹಳೆ ತೋಟ ಇತ್ತು, ಒಂದು 10 ಗುಂಟೆ. ಅದೇ ತೆಂಗಿನ ತಳ್ಳ ಹಾಕಿ ಹೊಟ್ಲ ಹಾಕಿ ನಿಮ್ಮ ತರಳಲ್ಲಿ ನೀವೇ ಸಸಿ ಮಾಡ್ಕೊಂಡ್ರಿ? ಆಮೇಲೆ ಅಡಿಕೆ ಒಂದು 500 ಇದೆ 1 ಎಕರೆನಲ್ಲಿ. ಅಯ್ಯ, 500 ಗಿಡ? 500 ಗಿಡ ಹಾಕಿ. ಹಾಂ, ಏನು? 9 ಮೆಜರ್ಮೆಂಟ್ ಇದೆ. 9 ಅಂದರೆ ತೆಂಗೊಳಗಡೆ ಅಡಿಕೆ ಹಾಕಿ? ತೆಂಗೊಳಗಡೆ ಅಡಿಕೆ. ತೆಂಗು ಎಷ್ಟು ದೂರಕ್ಕೆ ಹಾಕಿದಿರಿ? ತೆಂಗು 28 ಅಡಿ ಇದೆ ಸರ್. ಸಾಲಿನ ಸಾಲು, ಗಿಡದಿಂದ ಗಿಡ, ಚೌಕ. 2 ತೆಂಗಿನ ಸಾಲು ಮಧ್ಯೆ ಅಡಿಕೆ ಇದೆ. ಎಷ್ಟು ಸಾಲು? 2 ಸಾಲಿದೆ. 2 ಸಾಲು. ಆಮೇಲಿಂದ 4 ಅಡಿಕೆ ಮಧ್ಯೆ ಏಲಕ್ಕಿ ಇದೆ. ಈಗ ಅಡಿಕೆ ಯಾವ ತಳಿ? ಅದು ನಾಟಿ, ನಮ್ಮ ತೋಟದ್ದೇನೆ, ಲೋಕಲ್. ಅದು ಇತ್ತ ನಿಮ್ಮ ತೋಟದಲ್ಲೇ? ಹಾಂ, ಅದೇ ಸರ್, ಹಳೆ ತೋಟ ನಮ್ಮ ತಂದೆಯವರೇ ಮಾಡಿದ್ದ, ಒಂದು 10 ಗುಂಟೆ ಇತ್ತು. ಅದೇ ಮರದ್ದು. ಅದರಿಂದಲೇ ಗೋಟ್ ತಗೊಂಡ್ರಿ, ಹೋಟ್ಲ ಸಸಿ ಮಾಡ್ಕೊಂಡ್ರಿ, ಹಾಕಿದ್ರಿ. ಆಮೇಲೆ 4 ಅಡಿಕೆ ಮಧ್ಯೆ ಏಲಕ್ಕಿ ಹಾಕಿ. ಯಾವ್ದು ಏಲಕ್ಕಿ? ಮಲಬಾರ್ ಗೋಲ್ಡ್ ಅಂತ ನಾಟಿ. ಮಲಬಾರ್ ಗೋಲ್ಡ್. ಅದನ್ನೆಲ್ಲಿ ತಂದ್ರಿ? ಅದು ಸೋಮವಾರಪೇಟೆ ಅಂತ. ಒಂದು ಸಸಿಗೆ ಏನು ರೇಟ್ ಕೊಟ್ಟು? 50 ರೂಪಾಯಿ ರೇಟ್. ಎಷ್ಟು ಏಲಕ್ಕಿ ಗಿಡ ಇರ್ಬೋದು? 300 ಸಸಿ ಹಾಕಿದೆ. 300 ಏಲಕ್ಕಿ ಇದೆ. ಆಮೇಲೆ ಅದಾದ್ಮೇಲೆ ಮೆಣಸು ಹಾಕಿದ್ದೀನಿ. ಕಾಳುಮೆಣಸು? ಕಾಳುಮೆಣಸು. ತಳಿ ಪಣಿಯೂರು 1. ಪಣಿಯೂರು. ಹಳೆ ತೋಟದಲ್ಲಿ ಕರಿಮುಂಡ ಅಂತಿದೆ. ಹಳೆ ತೋಟದಲ್ಲಿ ಸ್ವಲ್ಪ ಕರಿಮುಂಡ ಇದೆ. ಅದು ಫಸಲು ಬರ್ತಾ ಇದೆ, ಅಲ್ಲ ಒಂದು 10 ವರ್ಷದಲ್ಲಿ ಹಾಕಿರೋದು ಅದು. ಇದು ಇವಾಗ 2 ವರ್ಷ ಆಗಿದೆ, ಇನ್ನೂ ಫಸಲು ಸ್ಟಾರ್ಟ್ ಆಗಿಲ್ಲ. ಯಾವ ಗಿಡಕ್ಕೆ ಹಬ್ಸಿದಿರಿ? ಅಡಿಕೆ ಮರಕ್ಕೆ ಹಬ್ಸಿರೋದು. ತೆಂಗಿಗೆ ಹಬ್ಬಿಸ್ಲಿಲ್ವಾ? ತೆಂಗಿಗೆ ಹಬ್ಬಿಸಿಲ್ಲ. ಯಾಕೆ? ಅದು ಎಳ್ನೀರೆಲ್ಲ ಕುಯ್ಸ್ತೀವಲ್ಲ, ಹತ್ತುವಾಗ ಅಂಬೆಲ್ಲ ಹೋಗುತ್ತೆ ಅಂದ್ಬಿಟ್ಟು. ಆಯಿತು. ಕಾಳುಮೆಣಸಿದೆ. ಕಾಳುಮೆಣಸು. ಆಮೇಲೆ ಬಾಳೆ ಇದೆ. ಎಷ್ಟಿದೆ? ಬಾಳೆ ಒಂದು 200 ಇದೆ. ಎಲ್ಲ ಹಾಕಿದಿರಿ ಬಾಳೆನ? ಅದರೊಳಗೇನೆ ಹಾಕಿದೆ ಸರ್. ಅದರೊಳಗೆ ಅಂದರೆ ಜಾಗ ಹೇಳಿ. ತೋಟದೊಳಗೆ. ಹಾಂ. ಅಡಿಕೆ ಮಧ್ಯದಲ್ಲಿ ಈಗ ಸ್ವಲ್ಪ ಹೋಸರಿ ಏಲಕ್ಕಿ ಬಿಸಿಲು ಹೊಡ್ತೋಗ್ಬಿಡ್ತು, ಅದು ಕಿತ್ತಾಕ್ಬಿಟ್ಟು ಸ್ವಲ್ಪ ಬಾಳೆ ಹಾಕಿದ್ದೀನಿ. ಹೌದೇ? ಅಂದರೆ 2 ಅಡಿಕೆ ಸಾಲು ಮಧ್ಯೆ 1 ಸಾಲು ಬಾಳೆ. 1 ಸಾಲು ಬಾಳೆ. ಯಾವ ಬಾಳೆ? ಏಲಕ್ಕಿ ಬಾಳೆ. ಯಾವುದು ಕಂದು ನಿಮ್ದೇನಾ? ಇಲ್ಲ ಸರ್, ಸಸಿ ತಂದು ಹಾಕಿದ್ದು. ಯಾವುದು? ಟಿಶ್ಯೂ ಕಲ್ಚರ್ ಸಸಿ. ಹಾಂ. ಎಷ್ಟು ಬಾಳೆ ಗಿಡ ಹಾಕಿದೆ ಅಂದರೆ? 250 ಇದೆ. ಹಾಂ. ಆಮೇಲೆ ಇನ್ನೇನಿದೆ ಆ ತೋಟದಲ್ಲಿ? ಸರ್, ರಕ್ತಚಂದನ ಇದೆ ಒಂದು 50. ಅದರೊಳಗೇನೆ? ಹಾಂ, ಸುತ್ತ ಬಾರ್ಡ್ರಲ್ಲಿದೆ ಸರ್. ರಕ್ತಚಂದನ. ತೇಗ ಎಷ್ಟು ಹಾಕಿದಿರಿ? ತೇಗ ಒಂದು 30 ಇದೆ. ಹಾಂ. ಆಮೇಲೆ ಮಧ್ಯೆ ಪಪ್ಪಾಯ ಇದೆ. ಪಪ್ಪಾಯ? ಪಪ್ಪಾಯ ಬಿಟ್ರೆ 1-2 ಜೈಕಾಯಿ ಇದೆ, ಅಷ್ಟಿದೆ ಸರ್. ಓ, ಪರವಾಗಿಲ್ಲ, ಬೇಕಾದಷ್ಟು ಆಯ್ತಲ್ಲ. ತೇಗ, ರಕ್ತಚಂದನ ಯಾಕೆ ಹಾಕಿದ್ರಿ? ಸರ್, ರಕ್ತಚಂದನ ಮುಂದೆ ಒಳ್ಳೆ ಬೆಲೆ ಬಾಳುತ್ತೆ ಅಂದ್ಬಿಟ್ಟು ಹಾಕಿದ್ವಿ.
ಎಷ್ಟು ವರ್ಷ ಆಯ್ತು ಹಾಕಿ? ಅಲ್ಲೇ ಅದು ತೋಟ ಮಾಡಿದಾಗಲೇ ಹಾಕಿದ್ದು 8 ವರ್ಷ ಆಯಿತು. ಬೆಳೆದಿದೆಯಾ? ಹಾಂ, ಬೆಳೆದಿದೆ ಸರ್. ಎಷ್ಟು ಎತ್ತರ ಬೆಳೆದಿದೆ ಸರ್ ಅಲ್ಲೇ ಈಗ ಅಡಿಕೆ ಮರಗಿಂತ ಉದ್ದ ಹೋಗಿದೆ ಸರ್. ದಪ್ಪ ಏನು ಬಂದಿದೆ? ದಪ್ಪ ಒಂದು ಅಡಿ ಬಂದಿದೆ ಸರ್ ಮೆಜರ್. ಹೌದಾ? ಬೆಳೆಯೋದು ನಿಧಾನ, ರಕ್ತಚಂದ್ರ ತುಂಬ ಲೇಟು ಸರ್. ಅದು 30-35 ವರ್ಷ ಬೇಕಾದ ಕ್ರಾಪ್ ಕಟಾವು ಬರೋವಾಗ. ಹೌದಾ? ಅಂದರೆ ಒಳ್ಳೆ ಧಾರಣೆ ಮುಂದೆ ಸಿಗ್ಬೋದು ಅಂತ. ಶ್ರೀಗಂಧ ಹಾಕಲಿಲ್ಲ? ಶ್ರೀಗಂಧ ಹಾಕಲಿಲ್ಲ ಸರ್. ತೇಗನೂ ಚೆನ್ನಾಗಿ ಬಂದಿದೆಯಾ? ಹಾಂ, ಚೆನ್ನಾಗಿ ಬಂದಿದೆ. ಓಕೆ. ಈಗ ನಿಮ್ಮ ತೋಟಕ್ಕೆ ಪೂರ್ತಿ ಡ್ರಿಪ್ ಮಾಡಿಸಿದ್ದೀರಾ? ಹಾಂ, ಎಲ್ಲ ಡ್ರಿಪ್ಪೇ ಸರ್. ಡ್ರಿಪ್ ಅಂದರೆ ಬೋರಲ್ಲಿ ಇರ್ಬೇಕು ನಿಮ್ಮ ಬೋರ್ ಇದೆ. ಎಷ್ಟು ವರ್ಷ ಆಗಿದೆ ಬೋರ್ ಹಾಕಿಸಿ? ಸರ್ ನಾವು ತೋಟ ಮಾಡಿದಾಗಲೇ ಹಾಕ್ಸಿದ್ದು, ತೊಂಡೆ ಇದ್ದಾಗ ಹಾಕ್ಸಿದ್ದು. ಒಂದು 10 ವರ್ಷ ಆಗೈತೆ. ಒಂದೇ ಬೋರಾ? ಒಂದೇ ಬೋರ್. ನೀರು ಚೆನ್ನಾಗಿ ಸಿಗ್ತಿದೆಯಾ? ಚೆನ್ನಾಗಿದೆ ಸರ್. ವೆಂಚೂರಿ ಎಲ್ಲ ಇಟ್ಕೊಂಡಿದ್ದೀರಿ? ವೆಂಚೂರಿ ಎಲ್ಲ ಇದೆ. ಜಾನುವಾರುಗಳು ಏನು ಸಾಕೊಂಡಿದ್ದೀರಿ? ಒಂದು ನಾಟಿ ಹಸು ಇದೆ, ಮಲೆನಾಡು ಗಿಡ್ಡ. ನಾವು ಅದನ್ನೇ ಜೀವಾಮೃತ ಮತ್ತು ಎರೆಹುಳು ಗೊಬ್ಬರ ನಾವೇ ಸ್ವತಃ ಮಾಡ್ಕೊಳ್ಳೋದು. ಸಂತೋಷ. ಒಂದೇ ಒಂದು ನಾಟಿ ಹಸು, ಮಲೆನಾಡು ಗಿಡ್ಡ. ಬಿಟ್ಟರೆ ಬೇರೆ ಬೇರೆ ಕೋಳಿ, ಕುರಿ, ಕೋಳಿ ಇಲ್ಲ ಕುರಿ, ಮೇಕೆ? ಕುರಿ ಇದ್ದ ಕೊಟ್ಬಿಟ್ವಿ ಸರ್. ಏಕೆ? ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಆಪ್ರೇಷನ್ ಆಯಿತು ಬೆನ್ನು. ಇನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ಬಿಟ್ಟು ಅದು ಕೊಟ್ಬಿಟ್ಟು ಕುರಿ ಮಾರಿದ್ರಿ. ಈಗ ಸದ್ಯಕ್ಕೆ ಒಂದು ಮಲೆನಾಡು ಗಿಡ್ಡ ಇದೆ. ಗಿಡ್ಡ ಒಂದಿದೆ. ಬಟ್ ಅದೇನು ತುಂಬ ಹಾಲು ಕೊಡೋದಿಲ್ಲ? ಇಲ್ಲ ಸರ್, 1 ಲೀಟ್ರ್ ಅಷ್ಟೇ. ಅದು ಮನೆಗಾಗುತ್ತೆ. ಒಂದು ಹೊತ್ಕ ಒಂದು ದಿನಕ್ಕೆ? ಒಂದು ಟೈಮ್ಗೆ ಸರ್. ಅಂದರೆ 2 ಲೀಟ್ರ್ ಹಾಲ? 2 ಲೀಟ್ರ್ ನೀವು ಮನೆ ಕುಡ್ಕೊಂತೀರಿ. ಕರು ಈಗ ಪೊಂಗನೂರು ಅಂತ ಕೊಡ್ಸಿದ್ದೀನಿ ಸರ್. ಅದು ಮಲೆನಾಡು ಗಿಡ್ಡಕ್ಕೆ ಪೊಂಗನೂರನ್ನ ಕ್ರಾಸ್ ಮಾಡಿಸಿದ್ದೀನಿ. ಅದು ಹೆಣ್ಗರು ಇದೆ ಈಗ. ಅದು ಪೊಂಗನೂರು ಕ್ರಾಸ್ ಒಂದು ಹೆಣ್ಗರು ಇದೆ ನಿಮ್ಮ ಹತ್ರ. ಪರವಾಗಿಲ್ಲ. ಒಟ್ಟಾರೆ ಈಗ ನಿಮ್ಮ ತೋಟ ಇದೆಯಲ್ಲ, 1 ಎಕರೆ ತೋಟ, ಖರ್ಚೇನು ಮಾಡ್ತೀರಿ ಒಂದು ವರ್ಷಕ್ಕೆ? ಸರ್ ನಾವು ಖರ್ಚು ಅಂತ ಏನು ಮಾಡಲ್ಲ ಸರ್. ಅದಕ್ಕೆ ನಾವು ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಲ್ಲ, ಔಷಧಿನೇ ಹೊಡೆಯಲ್ಲ, ಏನಿಲ್ಲ. ನಮ್ಮದೇ ಗೊಬ್ಬರ ಇರ್ತದೆ, ಎರೆಹುಳು ಗೊಬ್ಬರ, ಅದನ್ನು ಹಾಕ್ತೀವಿ. ಜೀವಾಮೃತ ಕೊಡ್ತೀವಿ, ಮತ್ತು ಹಸುದ ಗಂಜ ಇರ್ತದೆ, ಅದೇ ವೆಂಚೂರಿನಲ್ಲಿ ಕೊಡ್ತೀವಿ. ಈ ಎರೆಹುಳನ ಗೊಬ್ಬರ ಅಂದರೆ ಹೆಂಗೆ ಮಾಡ್ಕೊತೀರಿ? ಎರೆಹುಳು ಗೊಬ್ಬರನ ನಾವು ಅಲ್ಲಿ ಸಿಗೋಂಥ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತೀವಿ ತೊಟ್ಟಿಗೆ. 1 ಲೇಯರು ಸೊಪ್ಪು ಹಾಕಿದ್ರೆ 1 ಲೇಯರು ತೊಪ್ಪೆ ಹಾಕ್ತೀವಿ. ಆನಂತರ 1 ಲೇಯರು ತರ್ಗು ಅದೆಲ್ಲ ವೇಸ್ಟ್ ಇರ್ತದಲ್ಲ ಅದನ್ನು ತುಂಬ್ತೀವಿ. ಹಂಗೆ ಒಂದು 3 ಲೇಯರು ತೊಪ್ಪೆ ಹಾಕಿ ಕಸ ಎಲ್ಲ ಮಿಕ್ಸ್ ಮಾಡಿ ಬಿಟ್ಬಿಡ್ತೀವಿ 1 ತಿಂಗಳು. 1 ತಿಂಗಳು ಬಿಟ್ಟ ಮೇಲೆ ಸ್ವಲ್ಪ ಅದು ಕಳಿದ ಮೇಲೆ ಅದು ಎಲ್ಲ ಗೊಬ್ಬರ ಸ್ವಲ್ಪ ಕೂಲ ಆದಮೇಲೆ ಎರೆಹುಳು ಬಿಡ್ತೀವಿ. ತೊಟ್ಟಿ ಮಾಡ್ಕೊಂಡಿದ್ದೀರಾ? ತೊಟ್ಟಿ ಇದೆ ಸರ್. ಹೌದಾ? ಏನು ಉದ್ದ, ಏನಾಗಲ್ಲ? ಸರ್ 15 ಅಡಿ ಉದ್ದ ಇದೆ, 4 ಅಡಿ ಅಗಲ ಇದೆ. ನೀವೇ ಖರ್ಚು ಮಾಡಿ ತೊಟ್ಟಿ ಮಾಡ್ಕೊಂಡ್ರೆ ಅಥವಾ ಯಾವ್ದಾದ್ರು ಇಲಾಖೆ ಸಹಾಯಧನ? ಇಲಾಖೆಯಿಂದಲ್ಲ, ನಾವೇ ದುಡ್ಡು ಕೊಟ್ಟು ತಂದಿದ್ದು ಫ್ಲಿಪ್ಕಾರ್ಟಲ್ಲಿ. ಏನು? ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಸರ್, ಆರ್ಡ್ರ್ ಮಾಡಿ. ಏನು ತೊಟ್ಟಿನದು? ಅಂದರೆ ಇದ್ರದ್ದು ತೊಟ್ಟಿನ ನಿಮ್ಮದು? ಪಾಲಿಥೀನ್ ಪೇಪರ್ ತೊಟ್ಟಿ ಬಾಳಿಕೆ ಬರುತ್ತೇನ್ರಿ ಅದು? ಸರ್ 3 ವರ್ಷ ಆಗಿದೆ, ಚೆನ್ನಾಗಿದೆ. ಏನೇನು? ಹೌದಾ? ಅದನ್ನು ಇಲಾಖೆನಲ್ಲೂ ಕೊಡ್ತಾರಲ್ಲ? ಇಲಾಖೆನಲ್ಲೂ ಕೊಡ್ತೀರಿ, ಇವಾಗ ಕೊಡ್ತಾ ಇಲ್ಲ ಸರ್. ಹೌದಾ? ಕೊಡುವಾಗ ತಗೋಬೇಕಿತ್ತು. ತಗೊಂಡಿದೆ ಸರ್, ಅವಾಗ 2 ತಗೊಂಡು ಮಾಡ್ತಾ ಇದ್ದೆ, ಅದು ಹೊರಟೋಗಿತ್ತು. ನಾಳೆ ಸುಮಾರು ತಗೊಂಡು 10 ವರ್ಷ ಆಗಿತ್ತು ಅದು. ಹೌದೇ? ತಗೊಂಡಿದ್ದೀರಾ? ತಗೊಂಡಿದ್ದೀರಿ. ಹಾಳಾಗಿದೆ ಮತ್ತು ಹೊಸದಾಗಿ ತರಿಸ್ಕೊಂಡಿದ್ದೀರಾ. ಎಷ್ಟು ಖರ್ಚಾಯ್ತದ ಅದು? ಸರ್ 1,000 ರೂಪಾಯಿ ಆಯಿತು. ಎಷ್ಟಕ್ಕೆ? 1 ತೊಟ್ಟಿಗೆ. ಉದ್ದ ಆಗಲ ಹೇಳಿ ಇನ್ನೊಂದ್ಸರಿ. ಉದ್ದ ಆಗಲ ಅದೇ 8 ಅಡಿ ಉದ್ದ, 4 ಅಡಿ ಆಗಲ. ಅದು 1,000 ಆಕತ್ತೆ. ಸರಿ ಸರಿ. ಆ ಥರದ್ದು ಎಷ್ಟು ಮಾಡ್ಕೊಂಡಿದ್ದೀರಿ? 2 ಇದೆ ಸರ್, ಮನೆ ಹತ್ರ ಒಂದಿದೆ, ತೋಟದ ಹತ್ರ ಒಂದಿದೆ. ಈಗ ಅದರಲ್ಲಿ ತುಂಬಿಸಿ ಗೊಬ್ಬರ ತೆಗಿತೀನಿ ಅಂತಂದರೆ ಎಷ್ಟು ಬರುತ್ತೆ ಗೊಬ್ಬರ? ಸರ್ 1-2 ಟನ್ ಸಿಗುತ್ತೆ ವರ್ಷಕ್ಕೆ. ಇಲ್ಲ ಸರ್, ಅದು 2 ವರ್ಷ ಅಂತೇನಿಲ್ಲ, ಒಂದು 5 ತಿಂಗಳಿಗೆ ನಾವು ಗೊಬ್ಬರ ತುಂಬಿಸ್ದಂಗೆ ಬೇಗ ತುಂಬಿಸ್ಬಿಟ್ರೆ ಎರೆಹುಳು ಎಷ್ಟು ಬೇಗ ಜಾಸ್ತಿ ಬಿಡ್ತೀವಿ ಅಷ್ಟು ಬೇಗ ಗೊಬ್ಬರ ಆಗುತ್ತೆ. 40 ದಿನಕ್ಕೆಲ್ಲ ಗೊಬ್ಬರ ರೆಡಿ ಆಗಿಬಿಡುತ್ತೆ. ಹೌದಾ? ಎಷ್ಟು ಹುಳ ಬಿಡ್ತೀರಿ ಅದಕ್ಕೆ? ಸರ್ 1-2 kg. 2 kg. ಈ ಪಾಲಿಥೀನ್ ಒಳಗಡೆ ಎರೆ ಹುಳ ಬಿಡ್ತೀರಲ್ಲ, ಅದು ಆರೋಗ್ಯವಾಗಿ ಇರುತ್ತಾ? ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ, ಆರೋಗ್ಯವಾಗಿರುತ್ತೆ. ಅದೇನು ತೊಪ್ಪೆ ಒಳಗಡೆ ಸೇರ್ಕೊಳ್ಳುತ್ತಲ್ವಾ ಪಾಲಿಥೀನ್ಗೆ, ಅದಕ್ಕೆ ಏನು ಸ್ವಲ್ಪ. ದಿನ ನೀರು ಹಾಕ್ತೀರಾ? ಸ್ವಲ್ಪ ತಕ್ಕಳಿಸ್ತೀವಿ ಅಷ್ಟೇ. ಮೇಲೆ ಚಪ್ರ ಮಾಡಿದ್ದೀರಾ? ತೋಟದ ನೆರಳೆ ಮೇಲೆ ಒಂದು ಇದು ಕಟ್ಟಿದ್ದೀವಿ, ಪೇಪರ್. ಭಾಳ ಸುಲಭವಾಗಿ ಎರೆಗೊಬ್ಬರ ನಿಮ್ಗೆ ಎಲ್ಲಿ ಬೇಕಲ್ಲಿ ತಯಾರು ಮಾಡ್ಕೋಬೋದು ಅಲ್ವೇನ್ರಪ್ಪ? ಆ ಗೊಬ್ಬರನ ನಿಮ್ಮ ತೋಟಕ್ಕೆ ಹಾಕ್ತೀವಿ. ಆಮೇಲೆ ಜೀವಾಮೃತ ಮಾಡ್ತೀವಿ, ತಯಾರು ಮಾಡ್ತೀರಿ, ಕೊಡ್ತೀರಿ. ಎಲ್ಲಿ? ವೆಂಚೂರಿನಲ್ಲೇ ಕೊಡ್ತೀವಿ? ವೆಂಚೂರಿನಲ್ಲಿ ಕೊಡಲ್ಲ ಸರ್, ಅದು ಡಸ್ಟ್ ಎಲ್ಲ ಸಿಗಾಕೋದು, ಫಿಲ್ಟ್ರ್ ಇಲ್ಲ. ಹಂಗಾಗಿ ಏನು ಮಾಡ್ತೀವಿ ನಾವು, ಗೆಡ್ಡೆಗೆ ಹೋಗ್ತೀವಿ. ಗೆಡ್ಡೆಗೆ 1 ಲೀಟ್ರ್ ಅಷ್ಟು ಹೋಯ್ತೀವಿ. ಅಂದರೆ ಎಲ್ಲ ಗಿಡಕ್ಕೂ ಬೊಡ್ಡು ಒಯ್ಕೊಂಬರ್ತೀರಿ. ವರ್ಷಕ್ಕೆ ಎಷ್ಟು ಸರಿ ಹೋಯ್ತೀರಿ? ಸರ್ 1 ತಿಂಗಳಿಗೆ 1 ಸರಿ ಹೋಯ್ತೀವಿ. ಸ್ಟಾರ್ಟಿಂಗ್ 15 ದಿವಸಕ್ಕೆ 1 ಸರಿ ಹೋಯ್ತಿದ್ದ, ಇವಾಗ 1 ತಿಂಗಳು 2 ತಿಂಗಳು ಹೋಯ್ತೀವಿ. ಜೀವಾಮೃತ ಎಷ್ಟು ತಯಾರು ಮಾಡ್ಕೊತೀರಾ? 200 ಲೀಟ್ರ್? 200 ಲೀಟ್ರ್ 2 ತೊಟ್ಟಿ ಇದೆ ಸರ್, 200 ಲೀಟ್ರದು. ಅದು 2 ಮಾಡ್ತೀವಿ. 2ರಲ್ಲೂ ಜೀವಾಮೃತ ಮಾಡಿ 1 ತಿಂಗಳಿಗೆ 1 ಸರಿ ಹೋಯ್ತೀರಾ. ಆಮೇಲೆ ಇನ್ನೇನು ಎರೆ ಗೊಬ್ಬರ ಕೊಡ್ತೀರಿ? ಎರೆ ಗೊಬ್ಬರ, ಗಂಜಲ ಕೊಡ್ತೀವಿ. ಏನು ಗಂಜಲ? ಹಸುವಿನ ಗಂಜಲ. ಅದು ಶೇಖರಣೆ ಮಾಡ್ತೀವಿ. ಅದೊಂದು 20 ಲೀಟ್ರದ್ದು ಕ್ಯಾನ್ ಬರುತ್ತೆ, ಅದಕ್ಕೆ ತುಂಬ ತಕ್ಷಣ 200 ಲೀಟ್ರ್ ನೀರು ಮಿಕ್ಸ್ ಮಾಡ್ಬಿಟ್ಟು ಅದು ವೆಂಚೂರಿನೆಲ್ಲ ಕೊಟ್ಬಿಡ್ತೀವಿ. ಗಂಜಲನ ವೆಂಚೂರಿ ಮೂಲಕ ಗಿಡಗಳಿಗೆ ಹನಿ ನೀರಾವರಿ ಮೂಲಕ ಕೊಡ್ತೀರಿ ಅಲ್ವೇ?
ಅದು ಒಂದು ತಿಂಗಳಿಗೆ ಒಂದು ಸರಿ ಬರ್ತದ, 2 ಸರಿ ಬರುತ್ತಾ? ಇಲ್ಲ ಸರ್, ಅದು ಒಂದು ವಾರಕ್ಕೊಂದ್ಸರಿ ಬಂದು ವಾರಕ್ಕೊಂದ್ಸರಿ. ಗಿಡಗಳೆಲ್ಲ ಆರೋಗ್ಯವಾಗಿದೆಯಾ? ಹಾಂ ಇದೆ ಸರ್, ಇದೆ. ಹಾಂ, ಏನು ಈಗ ನುಸಿ ಹೊಡಿಯೋದು, ಇಲ್ಲ ಸರ್, ತೆಂಗಿಗೆ ಗರಿ ತಿನ್ನೋ ಹುಳ, ಆ ಥರ ಆಮೇಲೆ ರೂಗೋಸ್ ವೈಟ್ ಫ್ಲೈ ಅಂತ ಬರ್ತದಲ್ಲ ಅದು ಬಿದ್ದಿತ್ತು, ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಇವಾಗಿಲ್ಲ ಸರ್, ಹೊರಟೋಗೈತೆ. ಏನು ಮಾಡಿದ್ರಿ ಅದನ್ನ ತೋಟಿ ಸರ್ ಮಾಡೋಕ್ಕೆ? ನಾವು ಏನೂ ಮಾಡಲಿಲ್ಲ, ಅದು ಆಟೋಮೆಟಿಕ್ಕಾಗಿ ಮಳೆ ಬಿದ್ಮೇಲೆ ಅದೇ ಕಂಟ್ರೋಲ್ ಆಗೋಯ್ತು. ಓಹೋ, ನೀವೇನು ಮಾಡಲಿಲ್ಲ ಅಂದ್ರೆ ಅದೇ ಸರಿ ಆಯ್ತಾ? ಅದೇ ಇಲ್ಲ ಸರ್, ನಮ್ಮೂರ ಪಕ್ಕ ದೊಡ್ಡಯಾಚನಹಳ್ಳಿ ಅಂತಿದೆ, ಅಲ್ಲಿ ತುಂಬ ಜಾಸ್ತಿ ಆಗಿ ಅದಕ್ಕೆ ಪರತಂತು ಜೀವಿಗಳನ್ನು ಬಿಟ್ಟಿದ್ರು. ಅದು ಬಿಟ್ಟಾಗ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕಂಟ್ರೋಲ್ ಆಯಿತು. ಹೌದಾ? ನೀವೇನು ಅದಕ್ಕೆ ಸಿಂಪರಣೆ ಮಾಡೋದು ಏನು ಮಾಡಲಿಲ್ಲ? ಹೌದಾ? ಅಡಿಕೆನೂ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಸರ್. ನೀವು ತೆಂಗಿಗೆ ಎಳ್ನೀರು ಕುಯಿಸ್ತೀರಾ? ಎಳ್ನೀರು ಕುಯಿಸ್ತೀವಿ. ಕಾಯಿ ಕೊಬ್ಬರಿ ಮಾಡಲ್ಲ? ಕೊಬ್ಬರಿ ಮಾಡ್ತಿದ್ದೆ ಸರ್, ರೈಟ್ ಯಾವಾಗ ಡೌನ್ ಆಗ್ಬಿಡ್ತು ಕೊಬ್ಬರಿದು, ಇವಾಗ ಎಳ್ನೀರು ಕುಯಿಸ್ತಾ ಇದ್ದೀವಿ. ರೇಟ್ ಆಗಿದೆ ಎಳ್ನೀರ್ದು? ಎಳ್ನೀರು ಸರ್ ನಾವು ಸರಿ 15 ದಿವಸದಲ್ಲಿ 35 ರೂಪಾಯಿನಲ್ಲಿ ಕುಯಿಸಿದ್ವಿ. ಪರವಾಗಿಲ್ಲ. ಇವಾಗ ಡೌನ್ ಆಗಿದೆ, ಎಲ್ಲ 20 ರೂಪಾಯಿ 18 ರೂಪಾಯಿ. ಎಷ್ಟು ಬರುತ್ತೆ ಎಳ್ನೀರು ಒಂದು ಸರ್? 2 ತಿಂಗಳಿಗೆ ಒಂದು ಸಾರಿ 800ರಿಂದ 1000 ಸಿಗುತ್ತೆ. ಓ, ಪರವಾಗಿಲ್ಲ ಅಲ್ವಾ? ಅಡಿಕೆ ಏನು ಮಾಡ್ತೀರಿ? ಅಡಿಕೆನೂ ಕೊಟ್ಬಿಡ್ತೀವಿ ಅವ್ರ ಚೇಣಿಗೆ. ಹೌದಾ? ನೀವೇ ಕೂದು ಬೇಯಿಸ್ಬೋದಲ್ಲ? ಸರ್ ಬೇಯಿಸ್ಬೋದು, ಅಷ್ಟದ ಸ್ವಲ್ಪ ರಿಸ್ಕು, ಕುಯ್ಯೋಕ್ಕಾಗಲ್ಲ, ಹಳೆ ಮರಗಳು ಹತ್ತಕ್ಕಾಗಲ್ವಲ್ಲ, ಹಂಗಾಗಿ ಕೊಟ್ಬಿಡ್ತೀವಿ ಅವ್ರಿಗೆ. ಏನು ಮಾತಾಡ್ತೀರಿ ಒಂದು ವರ್ಷಕ್ಕೆ? ಸರ್ ಇವಾಗ ಹೋದ ಸರಿ 1.5 ಲಕ್ಷ ಕೊಟ್ಟಿದ್ದು. ಈ ಸರಿ ಸ್ವಲ್ಪ ಫಸಲು ಕಡಿಮೆ ಆಯಿತು, ಬಿಸಿಲು ಜಾಸ್ತಿ ಆಗಿ ಒಂಬಾಳೆ ಎಲ್ಲ ಒಣಗಿತ್ತು, 1.40 ಕೊಟ್ಟಿದ್ದೀವಿ ಸರ್. ಹೌದಾ? ಅಂದರೆ ಅವರೇ ಬರ್ತಾರೆ, ಅವರೇ ಬಂದು ಕೊಯ್ಕೋತಾರೆ, ಹೋಗ್ತಾರೆ. ನಿಮ್ಗೇನಾದ್ರು ಅಡಿಕೆ ಕೊಡ್ತಾರೆ ಕೇಳಿದ್ರೆ? ಇಲ್ಲ ಸರ್, ಏನು ಕೇಳಲ್ಲ, ನಾವು ಮಾತಾಡುವಾಗಲೇ ಮಾತಾಡಿರಲ್ಲ. ಹೌದಾ? ನೀವು 2 ಅಡಿಕೆ ಏನು ಹಾಕಲ್ವಾ? ಹಾಕ್ತೀವಿ ಸರ್, ಮನೆ ಹತ್ರ ಅಡಿಕೆ ಇದೆ, ಮರ ಇದೆ, ಅದನ್ನು ಕುಯ್ಕೊಂಡು ನಾವು ಅಡಿಕೆ ಬೇಯಿಸ್ಕೊತೀವಿ. ಕುಯ್ಕೊಂಡು ನೀವೇ ನಿಮ್ಮ ಮನೆಗೆ ಬೇಕಾದ್ರೆ ಮನೆಗೆ ಆಗೋದು ಬೇಯಿಸ್ಕೊಬಿಡ್ತೀರಿ? ಅಂದರೆ ಅದೇ ನಿಮ್ಮ ಮನೆ ಪಕ್ಕ ಸೈಟ್ ಇದೆ ಅಂದ್ರಲ್ಲ, ಎಲ್ಲಿ? ಇಲ್ಲ ಸರ್, ಮನೆ ಮುಂದೆನೇ ಜಾಗ ಇದೆ ನಮ್ದು. 50-60 ಸೈಟಲ್ಲಿ 17-60 ಮನೆ ಕಟ್ಟಿದ್ದೀವಿ. ಸರಿ. ಇನ್ನು ಮುಂದೆ ಜಾಗದಲ್ಲೆಲ್ಲ ಎಲ್ಲ ಥರದ ಹಣ್ಣಿನ ಗಿಡಗಳು ಇದೆ, ಒಂದು 10 ಥರದ ಹಣ್ಣಿನ ಗಿಡ. ಏನೇನು ಬೆಳ್ಕೊಂಡಿದ್ದೀರಿ ಹೇಳ್ರಪ್ಪ? ಸರ್ ಅದರಲ್ಲಿ ಮಾವಿದೆ, ಸಪೋಟೊ ಇದೆ, ಸೀತಾಫಲ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ವಾಟರ್ ಆಪಲ್ ಇದೆ, ಬಟರ್ ಫ್ರೂಟ್ ಇದೆ, ಆಮೇಲಿಂದ ಸ್ಟಾರ್ ಫ್ರೂಟ್ ಇದೆ, ಆಪಲ್ ಇದೆ, ಜ್ಯೂಸ್ ಕಿತ್ಲೆ ಇದೆ. ಆಪಲ್ ಅಂದರೆ ಯಾವುದು? ಸೇಬು ಸರ್. ಎಲ್ಲಿಂದ ತಂದ್ರಿ ಸಸಿನ? ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ತಂದಿದ್ದು. ಹೌದಾ? ಬಿಡ್ತಾ ಇದೆಯಾ? ಸರ್ ಅದು ಹೋದ ಸರಿ ಬಿಟ್ಟಿತ್ತು, ಈ ಸರಿ ಯಾಕೋ ಸ್ವಲ್ಪ ನಾವು ಏನು ಮಾಡಿದ್ರು, ಡ್ರೈನೇಜಲ್ಲಿ ಮಣ್ಣು ಎತ್ತ ಹಾಕಿದ್ರು, ಅದನ್ನೆಲ್ಲ ಗೊಬ್ಬರ ಅಂದ್ಬಿಟ್ಟು ತುಂಬಿಟ್ಟು ಸ್ವಲ್ಪ ಒಣಗ್ಬಿಡ್ತು ಗಿಡ. ಸರ್ ಹೋದ ಸರಿ ಎಷ್ಟು ಬಿಟ್ಟಿತ್ತು? 4 ಬಿಟ್ಟಿತ್ತು ಸರ್. ಚೆನ್ನಾಗಿತ್ತೆ? ಹಾಂ, ಚೆನ್ನಾಗಿತ್ತು ಸರ್. ಈ ಮಾಮೂಲಿ ಸೇಬ್, ಹಿಮಾಚಲ್ ಪ್ರದೇಶ ಸೇಬ್ ಇರ್ತದೆ, ಕೋಲ್ಡ್ ಬರಲ್ಲ ಅದು ಸೇಬ್, ಅದೇ ಥರ ಸೇಮ್ ಚೆನ್ನಾಗಿತ್ತು. ಪರವಾಗಿಲ್ಲ. ಮನೆ ಮುಂದೆನೇ ತೋಟ ಮಾಡಿಬಿಟ್ಟಿದ್ದೀರಿ? ಹಾಂ, ಎಲ್ಲ ತಂದಿದೆ ಸರ್. ಆಮೇಲೆ ಮನೆಗೆ ಬೇಕಾದ ತರಕಾರಿನೂ ಅಲ್ಲೇ ಬೆಳ್ಕೊಂತೀರಾ? ತರಕಾರಿ ಇನ್ನೊಂದು ಸೈಟ್ ಇದೆ ಸರ್, ಅಲ್ಲಿ ಬಾಳೆ ಹಾಕಿದ್ದೀವಿ, ಅಲ್ಲಿ ಸೊಪ್ಪು ತರಕಾರಿ ಅನ್ಬೇಕು, ಬದನೆ ಅದೆಲ್ಲ. ನೀವು ಜಮೀನ್ ಬದಲು ಸೈಟ್ ಮಾಡೋ ಕೃಷಿ ಮಾಡೋರು ನೀವು? ಹಾಂ, ಸೈಟಲ್ಲಿ ಸರ್, ಅದು ಡ್ರೈನೇಜ್ ನೀರೆಲ್ಲ ವೇಸ್ಟ್ ಹೋಗುತ್ತಲ್ಲ, ಆ ನೀರನ್ನು ಬಳಸ್ಕೊಂಡು ಸೈಟೆಲ್ಲ ಬೆಳೀತಿದೆ ಸರ್. ಎಷ್ಟು ಸೈಟ್ ಮಾಡಿದ್ದೀರಾ ಆ ಥರ? ಸರ್ ಒಂದು 70 ಒಂದು ಸೈಟ್ ಇದೆ, ಅಲ್ಲಿ ಈಗ ಒಂದು 65 ಬಾಳೆ ನೆಟ್ಟಿದ್ದೀವಿ, ಏಲಕ್ಕಿ ಬಾಳೆ. ಅದರಲ್ಲೇ ಸ್ವಲ್ಪ ಇದು ಬದನೆ, ಆ ಥರ ಮನೆಗೆ ಬೇಕಾದ ಸೊಪ್ಪು ಅದೆಲ್ಲ ಅಲ್ಲೇ ಹಾಕೋತೀವಿ ಮಧ್ಯ ಪಾಠದಲ್ಲಿ. ಪರವಾಗಿಲ್ಲ. ಸುತ್ತ ಹೂವಿನ ಗಿಡ ಇದೆ, ಹೂವಿನ ಗಿಡಗಳಿಗೆ ಆಯ್ತದೆ. ಇನ್ನೊಂದು ಸೈಟಲ್ಲಿ ಊಟಿ ಮಲ್ಲಿಗೆ ಇದೆ. ಮನೆ ಮುಂದ್ಗಡೆ ಹಣ್ಣು ಹಾಕೊಂಡಿದ್ದೀವಿ. ಮನೆ ಮುಂದ್ಗಡೆ ಸೈಟಲ್ಲಿ ಹಣ್ಣು ಇದೆ. ಮತ್ತು ಯಾವ್ಯಾವ ಕಡೆ ಅಂತ ಓಡಾಡ್ತೀರಿ ಯೋಗೀಶ್ ಅವರು? ಸರ್ ಏನಿಲ್ಲ, ಅದು ಮನೆ ನಲ್ಲಿ ನೀರು ಬಿಟ್ಟಾಗ ಬರ್ತಾ ಇರ್ತದಲ್ಲ, ಆ ನೀರು ಹಾಯಿಸ್ಕೊಳ್ತೀವಿ ಅಲ್ಲಿ. ಇನ್ನು 3 ದಿವಸಕ್ಕೆ ಒಂದ್ಸಲ ನೀರು ಬಿಟ್ಟರೆ ಸಾಕು, ಇಲ್ಲ ಅಂದ್ರೆ ಒಡ್ಡ ಹಾಕ್ಬಿಟ್ರೆ ಹೋಯ್ತಾ ಇರ್ತದೆ ಒಂದೊಂದು ಸಾಲ. ಮನೆಯಿಂದ ಜಮೀನು ಎಷ್ಟು ದೂರ? ಮನೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಹೌದಾ? ಈಗ ಒಂದು ಕಡೆ 1 ಎಕರೆ ಜಮೀನಿದೆ, ಅದು ಪೂರ್ತಿ ತೋಟ ಮಾಡಿದ್ದೀರಿ. ಇನ್ನೊಂದು ಅರ್ಧ ಎಕರೆ ನೀವು ತಗೊಂಡು? ಅರ್ಧ ಎಕರೆನಲ್ಲಿ ಅಲ್ಲಿಗೂ ತೆಂಗು ಹಾಕಿದ್ದೀವಿ ಸರ್, ಅದಕ್ಕೆ ನೀವು ಕುಂಬಳ ಹಾಕಿದ್ದೀವಿ. ಅಲ್ಲಿ ತೆಂಗು ಹಾಕ್ಕೊಂಡು ಅದರೊಳಗಡೆ ಕುಂಬಳ. ಅದಕ್ಕೆ ನೀರು? ಅದಕ್ಕೆ ನೀರು ಕಾಲುವೆ ನೀರು ಸರ್. ಯಾವ ಕಾಲುವೆ? ಚಾನಲ್ಲು, ಹೇಮಾವತಿ, ಎಡದಂಡ. ಮತ್ತೆ ಅಲ್ಲಿ ಭತ್ತ ಬೆಳೆಯೋದಲ್ವೇ ಸರ್? ಭತ್ತ ಬೆಳಿತಿದ್ದ ಫಸ್ಟು, ಈಗ ತೆಂಗು ನೆಟ್ಬಿಟ್ವಲ್ಲ, ಭತ್ತ ಬೆಳೆದ್ರೆ ಸೊಸೆ ಎಲ್ಲ ಹೋಯ್ತದೆ ಅಂದ್ಬಿಟ್ಟು ಮತ್ತೆ ತಿನ್ನಕ್ಕೆ ಅನ್ನ ಭತ್ತ ತಗೊಳ್ತೀವಿ ಸರ್. ಸರಿ ಬೇರೆಯವ್ರದ್ದು 1 ಎಕರೆ ಮಾಡ್ಕೊಂಡಿದ್ದು, ಅದೇ ಐತೆ ಭತ್ತ. ಈ ಸರಿ ತಗೋಬೇಕು ಸರ್. ಅಲ್ಲ, ಜಮೀನು ನಿಮ್ಮದೇ ಮಡಿಕೊಂಡು ನೀವೇ ಬೆಳ್ಕೊಂಡ್ರೆ ಒಳ್ಳೇದಲ್ವೇ ಸರ್? ಬೆಳ್ಕೊಂಡ್ರೆ ಒಳ್ಳೇದು. ಈ ತೆಂಗು ಸಸಿ ಒಳಗಡೆ ಭತ್ತ ಹಾಕ್ಬಿಟ್ರೆ ಸಸಿ ಹಾಳಾಗುತ್ತೆ ಅಲ್ವೇ? ತೆಂಗು ಯಾಕೆ ಹಾಕಿದ್ರಿ? ಇತ್ತಲ್ಲ ಇಲ್ಲೇನೆ ಬೇಕಾದಷ್ಟು ಸರ್, ಆಗ ನೋಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಮುಂದೆ ನೋಡಕ್ ಯಾರು ಇರೋದಿಲ್ಲ ಅಂತ. 2 ಹೆಣ್ಮಕ್ಳು ಅಲ್ವಾ? ಅಳಿಮೈ ಅಂದ್ರು ನೋಡ್ಕೋಬೋದಲ್ಲ. ಅದು ಯಾರು ಹೇಳೋಕ್ಕಾಗುತ್ತೆ ಸರ್? ಮುಂದೆ ನಾವು ಹೋಗೋದೇ ಕಷ್ಟ, ಇನ್ನು ಅವರೆಲ್ಲ ತೋಟದ ಹತ್ರ ಹೋಗಿ ಮಾಡ್ತಾರೆ ಅಂತ ಏನು ಹೇಳೋದು. ಆಯಿತು ಯೋಗೇಶ್ ಅವರೇ, ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸರ್ ಮುಂದೆ ಏನಿಲ್ಲ ಸರ್, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮೇವು ಮೆಲುಕು.
ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಬನ್ನಿ, ಭಾಗವಹಿಸಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ನೀವೀಗ ಇಷ್ಟೊಂದೆಲ್ಲ ಬೆಳೆ ಬೆಳಿತೀರಲ್ವಾ, ಅಂದರೆ ಎಲ್ಲದೂ ಇಟ್ಕೊಂಡಿದ್ದೀರಿ ಬೆಳೆ, ತರಕಾರಿ, ಹೂವು, ತೋಟದಲ್ಲಿ ನಾನಾ ಬಗೆಯ ಬೆಳೆಗಳು, ಇವನ್ನೆಲ್ಲ ಬೆಳೆದಿರೋದ್ರಿಂದ ಏನು ಅನುಕೂಲ ಆಗಿದೆ ನಿಮಗೆ? ಸರ್ ಅನುಕೂಲ ಏನು, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಮಾಡಿದ್ದು ತೃಪ್ತಿ ಇದೆ ಸರ್ ನಮಗೆ. ಅಲ್ರಪ್ಪ, ಆ ತೃಪ್ತಿ ಬಿಡಿ, ನಾನು ಹೇಳೋದು ನಿಮ್ಮ ಜಮೀನು ತುಂಬ ಕಡಿಮೆ ನಿಮ್ಮದು ಅಲ್ವೇ, ಅದರಲ್ಲೇ ನೀವು ಎಲ್ಲ ಥರ ಬೆಳೆನೂ ಬೆಳೆದಿರೋದ್ರಿಂದ ನಿಮಗೆ ಆದಾಯದ ದೃಷ್ಟಿಯಿಂದ ಏನು ಪ್ರಯೋಜನ ಆಗಿದೆ ಅಂತ ಕೇಳಿ. ಆದಾಯ ಬರ್ತಾ ಇದೆ ಸರ್, ನಮಗೆ ಯಾವತ್ತೂ ಲಾಸ್ ಆಗಿಲ್ಲ ಯಾವುದ್ರಲ್ಲೂ. ಹೌದಾ? ಹಾಂ ಹಾಂ. ಏನು ಬೆಳೆದು ಖರ್ಚು ಕಡಿಮೆ ಆಗೋದ್ರಿಂದ ಅದು ಬರೋದೆಲ್ಲ ಆದಾಯನೇ ಅಲ್ವಾ? ಅಂದರೆ ನೀವು ತೋಟಕ್ಕೆ ರಾಸಾಯನಿಕ ಹಾಕಲ್ಲ? ಇಲ್ಲ ಸರ್, ಯಾವುದು ಬೇರೆ ಬೆಳೆಗಳಿಗೆ ಹಾಕ್ತೀರಾ? ಬೇರೆ ಬೆಳೆಗಳು ಔಷಧಿನೂ ಹೊಡಿತೀರಾ? ಆದರೆ ನಿಮ್ಮ 1 ಎಕರೆ ತೋಟಕ್ಕೆ? ಅದು 1 ಎಕರೆಗೆ ಯಾವತ್ತೂ ಔಷಧಿನ ಹೊಡೆದ. ಈಗ ಏಲಕ್ಕಿ ಹಾಕಿದ್ದು ಅದು ಹುಳ ಬಿದ್ರೂ ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ತಿರ್ಲಿಲ್ಲ. ಹೌದಾ? ಅದು ಇಂಜೆಕ್ಟ್ ಮಾಡ್ತಿದ್ವಿ. ಎಲ್ಲಿ ಹುಳ ಕೊರೆದಿರ್ತದೆ ಆ ಜಾಗಕ್ಕೆ ಸಿರಂಜಲ್ಲಿ ಇಂಜೆಕ್ಟ್ ಮಾಡ್ತಿದ್ವಿ ಏನು ಔಷಧಿನ. ಹೌದಾ? ಅದು ಔಷಧಿ ಹಾಕ್ದಂಗೆ ಅಲ್ವೇ ಲೆಕ್ಕ? ಅದು ಸರ್, ಹುಳ ಸಾಯ್ಬೇಕಲ್ಲ, ಇಲ್ಲ ಅಂದ್ರೆ ಸಾಯಲ್ಲ. ಔಷಧಿ ಸ್ಪ್ರೇ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ತೋಟಕ್ಕೆಲ್ಲ ಹಳೆ ಇಂಜೆಕ್ಷನ್ ಟ್ಯೂಬ್ ಇಟ್ಕೊಂಡು ಅಲ್ಲಿ ಎಲ್ಲಿ ಏನು ಔಷಧಿ ಹೊಡಿತಾ ಇದ್ರಿ? ಇದು ಸರ್, ಅದು ಪೈರೋಪ್ಯಾಸ್ ಅಂತ. ಒಟ್ಟಿನಲ್ಲಿ ವ್ಯವಸಾಯದಿಂದ ತೃಪ್ತಿಯಾಗಿದ್ದೀರಾ? ತೃಪ್ತಿಯಾಗಿದೆ ಸರ್. ಒಳ್ಳೆಯದು. ನಮ್ಮ ಕೇಳಿದ್ರು ನಿಮ್ಮನ್ನು ಮಾತಾಡಿಸ್ಬೇಕು ಅಂತಾದರೆ ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ? 9900263061. ಇನ್ನೊಂದು ಸರಿ ಹೇಳ್ತೀರಾ? 9900263061. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900263061. ಒಳ್ಳೆಯದು ಯೋಗೇಶ್ ಅವರೇ, ಇದುವರೆಗೂ ಸಮಗ್ರ ಕೃಷಿಯ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದ.